ಹಲ್ಲೆಲೂಯಾ. ನಾವು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಪರಿಶುದ್ಧ ಮೌನತನಾಗಿರುವಾತನೇ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪವಿತ್ರಾತ್ಮನೆ ನೀನು ಆಳ್ವಿಕೆ ಮಾಡಿಸು, ನೀನು ಆಳ್ವಿಕೆ ಮಾಡು ಅಪ್ಪ. ವಾಕ್ಯವನ್ನು ಕೇಳುವಂತ ಹೃದಯಗಳು ಅಪ್ಪ ಸ್ತೋತ್ರ, ಆತ್ಮಿಕ ಹೃದಯಗಳು ಕಿವಿಗಳು ತೆರೆಯಲ್ಪಡುತ್ತೆ. ಈ ವಾಕ್ಯವು 100ರಷ್ಟಾದ ಫಲ ಕೊಡುವಂತೆ ಕರ್ತನೇ ಕೃಪೆ ಮಾಡು. ಈ ವಾಕ್ಯಗಳನ್ನ ಅಪ್ಪ ಸ್ತೋತ್ರ ಸ್ತೋತ್ರ ಹಕ್ಕಿಗಳು ಆರಿಸಿಕೊಂಡು ಹೋಗದಂತೆ, ಬಂಡೆಯ ಮೇಲೆ ಬಿಡದಂತೆ, ಮುಳ್ಳಿನ ಪೊದೆಯೊಳಗೆ ಬೀಳದಂತೆ, ಒಳ್ಳೆ ನೆಲದಲ್ಲಿ ಬಿಟ್ಟು 1000ರಷ್ಟಾದ ಫಲ ಕೊಡುವಂತೆ ಪವಿತ್ರಾತ್ಮನೆ ಕೃಪೆ ಮಾಡು. ನೀನು ಆದೊಟ್ಟಿಗೆ ಒಪ್ಪಿಸಿಕೊಡ್ತೇವೆ. ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ, ಆಮೆನ್. ಹಲ್ಲೆಲೂಯಾ. ಸಂತೋಷವಾಗಿದ್ದೀರಾ? ಕೈ ತಂದಿಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿದಂತ ಕೀರ್ತನೆಯಲ್ಲಿ ವಾಕ್ಯವನ್ನು ಜ್ಞಾಪಕ ಮಾಡಿಕೊಳ್ಳುವಾಗ, ನಾನು ಯಾವಾಗಲೂ ಕರ್ತನನ್ನು ನನ್ನ ಎದುರಿಗೆ ಇಟ್ಟುಕೊಂಡಿದ್ದೇನೆ, ಆತ ನನ್ನ ಬಲಗಳಲ್ಲಿ ಇರುವುದರಿಂದ ನಾನೆಂದಿಗೂ ಕದಲುವುದಿಲ್ಲ. ಹಲ್ಲೆಲೂಯಾ. ನಾವೆಂದಿಗೂ ಕದಲಬಾರದಂದ್ರೆ ಹಲ್ಲೆಲೂಯಾ, ದೇವರನ್ನ ಯಾವಾಗಲೂ ನಮ್ಮ ಎದುರಿಗೆ ಇಟ್ಟುಕೊಳ್ಳಲು ಇದೀರಾ? ಹಲ್ಲೆಲೂಯಾ. ಎಲ್ಲಿವರೆಗೂ ದೇವರು ನಮ್ಮ ಮುಂದೆ ಇಟ್ಟುಕೊಳ್ಳುವುದಿಲ್ಲವೋ, ನಮ್ಮ ಒಳಗೆ ಇಟ್ಟುಕೊಳ್ಳುವುದಿಲ್ಲವೋ, ಸಂಕಟಗಳು, ವೇದನೆಗಳು, ಸಮಸ್ಯೆಗಳು, ಭಾರಗಳು, ಹೊರೆಗಳು ಅಧಿಕವಾಗ್ತದೆ. ಆದ್ರಿಂದಲೇ ಇಲ್ಲಿ ದಾವೀದನು ಹೇಳ್ತಾ ಇದ್ದಾರೆ ಏನಂತ, ನಾನು ಕರ್ತನನ್ನ ಯಾವಾಗಲೂ ನನ್ನ ಕಣ್ಣ ಎದುರಿಗೆ ಇಟ್ಟುಕೊಂಡಿದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪರಮೇಶ್ವರ ಹೇಳ್ತಾರೆ, ಶಿಲುಬೆಯ ಮುನ್ನ ಉಲಗಬೇಕಿಲ್ಲ, ಶಿಲುಬೆಯ ಮುಂದೆ ಲೋಕವು. ಯಾವಾಗ ಯೇಸು ಕ್ರಿಸ್ತ ನೋಡಿಕೊಂಡು ನಡೆಯುತ್ತಾ ಇರ್ತೇವೋ, ಪೇತ್ರನ ಹಾಗೆ ಸಮುದ್ರಗಳು, ಅಲೆಗಳು ಏನು ಬಂದರೂ ಎಲ್ಲವನ್ನ ಗೆದ್ದು ಮುಂದೆ ಹೋಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದನ್ನ ಮುಂದೆ ಇಡದೆ ನಾವು ಹಿಂದೆ ಇಟ್ಟರೆ ಏನಾಗಿ ಬಿಡ್ತೇವೆ? ಏನಾಗ್ತೇವೆ ಹೇಳ್ರಿ? ಏನಾಗ್ತೀರಾ? ಮಾತಾಡಕ್ ಬರಲ್ಲ ಯಾರಿಗೂ? ಹಲ್ಲೆಲೂಯಾ. ಮೈಕ್ ಇಲ್ಲಪ್ಪ, ಮೈಕ್ ಕೊಡಪ್ಪ. ಯಾರು ಮಾತಾಡ್ತಾ ಇಲ್ಲ. ಏನಾಗಲ್ಲ? ಹಿಂದೆ ಹೋಗ್ತೀವಿ, ಮುಂದೆ ಹೋಗಲ್ಲ. ರೈಟ್. ಆಮೇಲೆ ಸೋತು ಹೋಗ್ತೀವಿ. ಆಮೇಲೆ ಬೇರೆ ಹಿಂದೆ ಹೋದ, ಮುಂದೆ ಹೋದ, ಒಳ ಹೋದ. ಹಲ್ಲೆಲೂಯಾ. ಯೇಸು ಸ್ವಾಮಿನ ಮುಂದೆ ಹೇಳಿದ್ರೆ ಹಿಂದೆ ಹೇಳಿದ್ರೆ ಇಲ್ಲಿ ಹೋಗ್ತೀವಿ. ಸುಮ್ಮನೆ ಹೇಳಿದ್ರೆ ಸಮಸ್ಯೆ ಸಿಕ್ಕೊಂಡ್ಬಿಡ್ತೀವಿ. ಹಲ್ಲೆಲೂಯಾ. ಏನೋ ಮಾಡಬೇಕು, ಇನ್ನೊಂದೇನೋ ಮಾಡಿಬಿಡ್ತೇವೆ. ಅದರಿಂದ ದೇವರನ್ನ ಎಲ್ಲಿಡಬೇಕು? ನಮ್ಮ ಕಣ್ಣೆದುರಿನಲ್ಲಿ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾರೆ, ನನ್ನ ಹಿಂದೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ಏನ್ ಮಾಡ್ರಿ? ನೀವು ಮಾತಾಡ್ರಿ. ಡ್ಯಾಡಿ ಬೇಗ ಮುಗಿಸ್ಬೇಕು ಅಂತ ಹೇಳ್ತಿದ್ದಾರೆ, ಟ್ರೈ ಮಾಡೋದು. ನೀವು ಮಾತಾಡಿಲ್ಲ ಅಂದ್ರೆ ಹೇಗೆ ಮುಗಿಸೋದು ಬೇಗ? ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಹಿಂದೆ ನಾವು ನಡೆದುಕೊಂಡು ಹೋದ್ರೆ, ಆತನನ್ನ ಹಿಂಬಾಲಿಸಿಕೊಂಡು ಹೋದ್ರೆ, ಆತನ ಹೆಜ್ಜೆ ಜಾಡಿನಲ್ಲಿ ನಡೆದುಕೊಂಡು ಹೋದ್ರೆ ಎಲ್ಲಿ ಹೋಗ್ತೇವೆ? ಎಲ್ಲಿ ಹೋಗ್ತೇವೆ? ನಮಗೆ ತೀರ್ಮಾನಿಸಲ್ಪಟ್ಟಂತ ಪರಲೋಕ ರಾಜ್ಯಕ್ಕೆ ಹೋಗ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಈ ಮನುಷ್ಯನನ್ನ ಹಿಂಬಾಲಿಸಿದೆ, ಪರಿಸ್ಥಿತಿಗಳನ್ನ ಹಿಂಬಾಲಿಸಿದೆ, ನಿನ್ನ ಯೋಚನೆಯನ್ನ, ನಿನ್ನ ಮನಸ್ಸನ್ನ ನೀನು ಹಿಂಬಾಲಿಸಿಕೊಂಡು ಹೋದ್ರೆ ಹಲ್ಲೆಲೂಯಾ, ಎಲ್ಲಿ ಹೋಗಿ ಸೇರ್ತವ ನಮಗೆ ಗೊತ್ತಿಲ್ಲ. ಕಾರಣ ನಮಗೆ ಗೊತ್ತಿಲ್ಲ ಎಲ್ಲೋ ಹೋಗ್ಬೇಕು, ನಮಗೆ ಗೊತ್ತಿಲ್ಲ ಏನ್ ಮಾಡಬೇಕು ಅಂತ, ನಮಗೆ ಗೊತ್ತಿಲ್ಲ ಏನು ನಾವು ಹೇಳಬೇಕು ಅಂತ. ಹಲ್ಲೆಲೂಯಾ. ಆದ್ದರಿಂದಲೇ ಯೇಸು ಕ್ರಿಸ್ತನು ಯೋಹಾನ ಬರೆದ ಸುವಾರ್ತೆ ಗ್ರಂಥ 14ನೇ ಅಧ್ಯಾಯ 17ನೇ ವಾಕ್ಯವನ್ನು ಓದಿಕೊಳ್ಳುವಾಗ, உலகம் அந்த சத்திய ஆவியானவரை காணாமலும் அறியாமலும் இருக்கிறபடியால் அவரை பெற்றுக்கொள்ள மாட்டாது. கொஞ்சம் மேல படிமா. 16ನೇ வாக்கியம். நான் பிதாவை வேண்டிக் கொள்ளுவேன், அப்பொழுது என்றென்றைக்கும் உங்களுடனே கூட இருக்கும்படிக்கு சத்திய ஆவியாகிய வேறொரு தேற்றரவாளனை அவர் உங்களுக்கு தந்தருளுவார். ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು,
ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಹಲ್ಲೆಲೂಯ. ನೋಡಿ, ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ನಾನು ತಂದೆಯನ್ನು ಬೇಡಿಕೊಳ್ಳುವನು, ಆಗ ತಂದೆಯು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಹಲ್ಲೆಲೂಯ. ನೋಡಿ, ಯೇಸು ಕ್ರಿಸ್ತನು ಹೋಗುವುದಕ್ಕಿಂತ ಮುಂಚೆ, ಆತನು ಹೋದ ನಂತರ ಒಬ್ಬ ಸಹಾಯಕನನ್ನ ನಮಗೋಸ್ಕರ ಕೊಟ್ಟು ಹೋಗಿದ್ದಾನೆ. ಇದ್ದೀರಾ? ಹಲ್ಲೆಲೂಯ. ಇಲ್ಲ, ನೀವು ತಲೆ ಮುಗಿಸ್ಕೊಂಡು ಏನೇನೋ ವರ್ಷ ಮಾಡ್ತಾರೆ, ವಾಕ್ಯ ಹೇಳಕ್ಕಾಗಲ್ಲ. ಹಲ್ಲೆಲೂಯ. ದೇವರೇನು ಕೊಟ್ಟಿದ್ದಾರೆ? ಯೇಸು ಕ್ರಿಸ್ತನು ಬೇರೊಬ್ಬ ಸಹಾಯಕನನ್ನ ಕೊಟ್ಟು. ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇರುವಾಗ ತನ್ನ ತಾಯಿಯನ್ನು ನೋಡಿ, ಸ್ತ್ರೀಯೇ ಇದು ನಿನ್ನ ಮಗನು, ಸಹೋದರನೇ ಇದು ನಿನ್ನ. ಹಲ್ಲೆಲೂಯ. ಯೇಸು ಕ್ರಿಸ್ತನು ತನ್ನ ತಂದೆಗೆ ತಾಯಿಗೆ ಮಾಡಬೇಕಾದ ಕಾರ್ಯಗಳನ್ನ ಮಾಡಿ. ಎಲ್ಲ ಕೇಳಿದ್ರು ವಾಕ್ಯ. ಹಲ್ಲೆಲೂಯ. ಅದೇ ರೀತಿಯಾಗಿ ಯೇಸು ಕ್ರಿಸ್ತನಿಗ ಮೇಲೆ ಏರಿ ಹೋಗ್ತಾ ಇದ್ದಾರೆ, ತಂದೆಯ ಬಳಿಗೆ ಏರಿ ಹೋಗ್ತಾ ಇದ್ದಾರೆ, ತಂದೆಯ ಬಲಭಾಗದಲ್ಲಿ ಕುಳಿತುಕೊಳ್ಳಲು ಹೋಗ್ತಾ ಇದ್ದಾರೆ. ನಮ್ಮನ್ನು ಒಬ್ಬಂಟಿಗರಾಗಿ ಬಿಡಲು ಆತನು ಇಷ್ಟವಿಲ್ಲ. ಹಲ್ಲೆಲೂಯ. ಆದ್ದರಿಂದ ಯಾರನ್ನು ಕೊಡ್ತಾ ಇದ್ದಾನೆ? ಸಹಾಯಕನನ್ನ, ಸತ್ಯದ ಆತ್ಮನನ್ನ ನಮಗೋಸ್ಕರ ಏನ್ ಮಾಡಿದ್ರು? ಕಳಿಸಿಕೊಟ್ಟು. ಹಲ್ಲೆಲೂಯ. ಆ ಸತ್ಯದ ಆತ್ಮನು ಏನ್ ಮಾಡ್ತಾರೆ? ಓದಿಕೊಳ್ಳೋಣ ಕೆಳಗಿನ ವಾಕ್ಯ, 17ನೇ ವಾಕ್ಯ. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ, ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. உலகம் அந்த சத்திய ஆவியானவரை காணாமலும் அறியாமலும் இருக்கிறபடியால் அவரை பெற்றுக்கொள்ள மாட்டாது. அவர் உங்களுடனே வாசம் பண்ணி உங்களுக்குள்ளே இருப்பதால் நீங்கள் அவரை அறிவீர்கள். ಆಮೆನ್. ಹಲ್ಲೆಲೂಯ. ನೋಡಿ, ವಾಕ್ಯದಲ್ಲಿ ಓದ್ತೇವೆ, ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೂ ತಿಳಿಯದೆಯೂ ಇರುವುದರಿಂದ ಆತನನ್ನು ಹೊಂದಲಾರದು. ನೀವು ಆತನನ್ನು ಬಲ್ಲಿರಿ. ಈ ಕಡೆಯ ಲೈನ್ ಮಾತ್ರ ಎಲ್ಲರೂ ಓದಿಕೊಳ್ಳುವ, ಎಲ್ಲರೂ ಕಡೆಯ ಭಾಗವನ್ನು ಮಾತ್ರ. ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲ್ಲೆಲೂಯ. ಈಗ ಪವಿತ್ರಾತ್ಮ ಎಲ್ಲಿದ್ದಾರೆ? ನಮ್ಮ ಜೊತೆಯಲ್ಲಿ ನಮ್ಮೊಳಗೆ. ಹಲ್ಲೆಲೂಯ. ಈ ಒಂದು ಪಂಚಾಶತ್ಮದ ದಿನ ಅಂದರೆ ಯೇಸು ಕ್ರಿಸ್ತನು ಸತ್ತು ಮೃತ್ಯುಂಜಯನಾಗಿ ಎದ್ದ ಮೇಲೆ 40 ದಿನಗಳ ಕಾಲ ಎಲ್ಲರ ಮಧ್ಯದಲ್ಲಿ ಸಂಚರಿಸಿ 40ನೇ ದಿನದಲ್ಲಿ ಆತನು ಪರಲೋಕ ರಾಜ್ಯಕ್ಕೆ ಏರಿಸಲ್ಪಡ್ತಾನೆ. ಹಲ್ಲೆಲೂಯ. 10 ದಿನದ ನಂತರ ಮೇಲ್ಮಹಡಿಯಲ್ಲಿ 120 ಜನರು ದೇವರ ಮಾತಿಗಾಗಿ ಕಾಯುತ್ತಾ ಇದ್ದಾಗ, ಹಲ್ಲೆಲೂಯ, ಈ ಹೋಗಿರಿ ಏನು ಮೇಲ್ಮಹಡಿಯಲ್ಲಿ ಕಾದುಕೊಂಡಿರಿ ಅಂತ ದೇವರು ಏನ್ ಮಾಡ್ರಿ? ಕಾದುಕೊಂಡಿರಿ. ಏನ್ ಬರುತ್ತೋ ಏನು ಹೋಗುತ್ತೆ ಹೇಳಿಲ್ಲ. ನೀವೇನ್ ಮಾಡ್ಬೇಕು? ಕಾಯಬೇಕು. ಹೋದ್ರು 120 ಜನರು ಆ ಒಂದು ಮೇಲ್ಮಹಡಿಯಲ್ಲಿ ಕುಳಿತು ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು, ಪ್ರಾರ್ಥನೆ ಮಾಡೋದು, ಆರಾಧನೆ ಮಾಡೋದು. 1 ದಿವಸ, 2 ದಿವಸ, 3 ದಿವಸ, 5 ದಿವಸ, 8 ದಿವಸ, 9 ದಿವಸ, 10ನೇ ದಿವಸದಲ್ಲಿ ಹಲ್ಲೆಲೂಯ ಎಲ್ಲರೂ ಕೂಡಿ ಆರಾಧನೆ ಪ್ರಾರ್ಥನೆ ಮಾಡುವಾಗ ಏನ್ ವಾಕ್ಯ ಹೇಳ್ತದೆ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಾಕ್ಯ ಹೇಳ್ತದೆ. ಏನಂತ? பெந்தேகோஸ்தே என்னும் நாள் வந்தபோது அவர்கள் எல்லோரும் ஒருமனப்பட்டு ஓரிடத்தில் வந்திருந்தார்கள். அப்பொழுது பலத்த காற்று அடிக்கிற முழக்கம் போல வானத்திலிருந்து சடிதியாய் ஒரு முழக்கம் உண்டாகி அவர்கள் உட்கார்ந்திருந்த வீடு முழுவதையும் நிரம்பிற்று. ಪಂಚಶತಮದ ದಿನದ ಹಬ್ಬವು ಬಂದಿರುವಾಗ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶಗಳಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯುತ್ತಿದ್ದಂತ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತಾಡುವುದಕ್ಕೆ ಪ್ರಾರಂಭಿಸಿದರು. ಆಮೆನ್. ಹಲ್ಲೆಲೂಯ. ಈ ವಾಕ್ಯದಲ್ಲಿ ನೋಡ್ತೇವೆ,
ಪಂಚಾಶತಮ ದಿನ ಅಂದರೆ 50ನೇ ದಿನ, ಹಬ್ಬದ ದಿನ. ಪಂಚಾಶತಮ ದಿನ ಯಾಕೆ ಹೇಳ್ತೀವಿ ಅಂದ್ರೆ, ಅದು ಪಂಚಾಶತಮ ಅಂದ್ರೆ ಅದು ಹಬ್ಬವಾಗಿತ್ತು. 50ನೇ ದಿನದಲ್ಲಿ ಯಹೂದ್ಯರು ಒಂದು ಹಬ್ಬವನ್ನು ಆಚರಿಸ್ತಾ ಇದ್ರು. ಆ ಹಬ್ಬದ ದಿನದಲ್ಲಿ ಎಲ್ಲರೂ ಮೇಲ್ಮಡಿಯಲ್ಲಿ ಪವಿತ್ರಾತ್ಮಗಾಗಿ ಕಾಯುತ್ತಾ ಇದ್ದಾಗ, ಇದ್ದೀರಾ? ಅಯ್ಯೋ, ತುಂಬಾ ಜನ ವಾಕ್ಯ ಕೇಳ್ತಾರೆ, ಎಲ್ಲ ತಲೆಗಳು ಹೋಗ್ತಾರೆ, ನನಗೆ ಕಾಣ್ತಾ ಇದೆ. ಇದ್ದೀರಾ? ಮುಖ್ಯ ವಿಷಯಕ್ಕೆ ನಾನು ಬರ್ತೇನೆ ಆದಷ್ಟು ಬೇಗ. ಅವ್ರ ಮೇಲ್ಮಡಿಯಲ್ಲಿ 150 ಜನರು ಕಾಯುತ್ತಾ ಇದ್ದಾಗ ದೊಡ್ಡ ಬಿರುಗಾಳಿ ಬೀಸುತ್ತದೋ ಎಂಬ ಹಾಗೆ ಇದೇ ರೀತಿಯಾಗಿ ನಾವು ಕೂತಿದ್ದವರು, ಇದೇ ರೀತಿಯಾಗಿ ಎಲ್ಲ ಆರಾಧನೆ ಮಾಡ್ತಾ ಸ್ತೋತ್ರ ಮಾಡ್ತಾ ಹಾಲೆಲೂಯ ಎಲ್ಲ ಹೇಳ್ತಾ ಇದ್ದಾಗ ಆಕಾಶವು ತೆರೆಯಲ್ಪಟ್ಟು ಬಿರುಗಾಳಿ ಬೀಸಲ್ಪಟ್ಟು ಪವಿತ್ರಾತ್ಮನು ಯಾರೆಲ್ಲ ಇದ್ದರೋ ಎಲ್ಲರ ಮೇಲೆ ನಾಲಿಗೆಗಳು ಪಿಂಗಳವಾಗಿ, ಅಂದ್ರೆ 2 ನಾಲಿಗೆ ಒಟ್ಟಾಗಿ ಸೇರಿ ಪ್ರತಿಯೊಬ್ಬರ ತಲೆಯ ಮೇಲೆ ಏನ್ ಮಾಡ್ತು? ಪವಿತ್ರಾತ್ಮ ಇಳಿದು. ಹಲ್ಲೆಲೂಯ. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ತಮಗೆ ನುಡಿಯುವ ಭಾಷೆಯನ್ನು ಏನ್ ಮಾಡಿದ್ರು? ಮಾತನಾಡಲು. ಹಲ್ಲೆಲೂಯ. ಇದೀರಾ? ಈಗ ನನ್ನದೊಂದು ಪ್ರಶ್ನೆ ಇದೆ ನಿಮ್ಮ ಹತ್ರ. ನನ್ನದೊಂದು ಪ್ರಶ್ನೆ, ಉತ್ತರ ಕೊಡ್ತೀರಾ ಅಂತ ನಾನು ನಂಬ್ತೇನೆ. ಹಲ್ಲೆಲೂಯ. ಎಷ್ಟು ಜನ ಮುಳುಗಿದ ವಿಶ್ವಾಸ ಅಂತ ಹೌದಾ? ಯೋಹಾನ ಬರೆದ ಸುವಾರ್ತ ಗ್ರಂಥ 3ನೇ ಅಧ್ಯಾಯ 3ನೇ ವಾಕ್ಯವನ್ನು ಓದಿಕೊಳ್ಳಿ. ಹೇಳುತ್ತೇನೆ, ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಹಲ್ಲೆಲೂಯ. ಇಲ್ಲಿ ನಿಕೋದೇಮನಿಗೆ 2 ವಾರಗಳಿಗೆ ಮುಂಚೆ ವಾಕ್ಯವನ್ನು ಕೇಳಿದ್ದೀವಿ. ನಿಕೋದೇಮನಿಗೆ ಸ್ವಾಮಿ ಹೇಳಿದ್ರು, ಹೊಸದಾಗಿ ಹುಟ್ಟಬೇಕು. ಆಗ ನಿಕೋದೇಮನು ಕೇಳಿದ್ದಾನೆ, ಏನಯ್ಯ, ನಾನು ಮುದುಕನಾಗಿದ್ದೀನಿ, ಇವಾಗ ನನ್ನ ತಾಯಿಯ ಹೊಟ್ಟೆ ಒಳಗೆ ಹೋಗಿ ಮತ್ತೆ ಹುಟ್ಟಕ್ಕಾಗುತ್ತಾ? ಹಲ್ಲೆಲೂಯ. ಇದೀರಾ? 5ನೇ ವಾಕ್ಯ. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. இயேசு பிரத்யுத்தரமாக, ஒருவன் ஜலத்தினாலும் ஆவியினாலும் பிராவிட்டால் தேவனுடைய ராஜ்யத்தில் பிரவேசிக்க மாட்டான் என்று மெய்யாகவே உனக்கு சொல்கிறேன் என்றார். படிங்க, தமிழ்ல படிங்க. பிரத்யுத்தரமாக, ஜலத்தினாலும் ஆவியினாலும் பிராவிட்டால் ಪ್ರವೇಶಿಕ ಮಾಟಾದ. ಇನ್ನೊಬ್ರು ಹಿಂದೆಯಿಂದ ಕನ್ನಡದಲ್ಲಿ ಬೇರೆ ಯಾವ್ದಾದ್ರು ಭಾಷೆ ಇದ್ರೆ ಹೋದ್ರೆ, ತೆಲುಗು ಇದ್ರು, ಇಂಗ್ಲಿಷ್ ಇದ್ರು, ಮಲಯಾಳಂ ಇದ್ರು, ಹಿಂದಿ ಇದ್ರು. ಆಮೆನ್. ಹಲ್ಲೆಲೂಯ. ಯಾವ ಭಾಷೆ ಓದಿದ್ರು ಒಂದೇ ಅರ್ಥ. ಏನು? ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟುವರಾಗಬೇಕು. ಹಲ್ಲೆಲೂಯ. ನೀರಿನಿಂದ ನಾವೆಲ್ಲ ಹುಟ್ಟು ಬಿಡ್ತೇವೆ, ಆತ್ಮನಿಂದ ಹುಟ್ಟಿದ್ದೇವೆ. ಹಲ್ಲೆಲೂಯ. ಹಲ್ಲೆಲೂಯ. ತುಂಬಾ ಜನರಿಗೆ ಪ್ರಶ್ನೆ ಇರುತ್ತೆ, ಯಾಕೆ ನನಗೆ ಅಭಿಷೇಕ ಆಗ್ತಾ ಇಲ್ಲ? ಹಲ್ಲೆಲೂಯ. ಎಲ್ಲ ಆವು ಅಂತ ನಂದು ಯಾವೂ ಇಲ್ಲ, ಆಗೂ ಇಲ್ಲ, ಎಲ್ಲ ಆಫ್ ಆಗ್ಬಿಟ್ಟಿದೆ. ಹೌದಾ? ತುಂಬಾ ಜನ ಪ್ರಶ್ನೆ ಇದೆ ಅಲ್ವಾ, ಯಾಕೆ ಅಭಿಷೇಕ ನನಗೆ ಯಾಕೆ ಆಗ್ತಾ ಇಲ್ಲ? ಅಭಿಷೇಕ ಅಂದ್ರೆ ಹೇಗಿರುತ್ತೆ? ಆ ಅಭಿಷೇಕದ ಅನುಭವ ಹೇಗಿರ್ತದೆ? ಅದು ಹೇಳಿದ್ರೆ ಆಗೋದಿಲ್ಲ, ಅದನ್ನ ಅನುಭವಿಸಿ. ಹಲ್ಲೆಲೂಯ. ಹಾಗಾದ್ರೆ ಅಭಿಷೇಕ ಆಗಬೇಕಾದ್ರೆ, ನಾವು ಅಭಿಷೇಕವನ್ನು ಹೊಂದಿಕೊಳ್ಳಬೇಕಾದ್ರೆ ಏನು ಮಾಡಬೇಕು? ಹಲ್ಲೆಲೂಯ. ನಾನು ಇವತ್ತು ವಾಕ್ಯ ಹೇಳೋದಿಲ್ಲ, ಸ್ವಲ್ಪ ಆಲೋಚನೆಗಳನ್ನು ಹೇಳ್ತೇನೆ, ಯಾವ ರೀತಿಯಾಗಿ ಪವಿತ್ರಾತ್ಮನಿಂದ ಅಭಿಷೇಕ ಹೊಂದಿಕೊಳ್ಳಬೇಕು. ಹಲ್ಲೆಲೂಯ. ತುಂಬಾ ಜನ ಅಭಿಷೇಕ ಹೊಂದ್ಕೊಳ್ಳೋದು, ನಾನು ಅಭಿಷೇಕ ಹೊಂದ್ಕೊಂಡಿದ್ದೆ ಸರಿ, ಅಲ್ಲೇ ಇದೆಯಾ, ನಮ್ಮ ಮೇಲೆ ಯಾಕೆ ಇರಲಿಲ್ಲ?
ಹಲ್ಲೆಲೂಯಾ. ಅವರೊಳ್ಳಿ ನಾನು ಮುಂದೆ ಬರುತ್ತೇನೆ. ಯೋವೇಲ್ ಬರೆದ ಪ್ರವಾದನೆ ಅಂತ 2ನೇ ಅಧ್ಯಾಯ 28ನೇ ವಾಕ್ಯ. ಬೇಗನೆ ವಾಕ್ಯಗಳು ಸ್ವಲ್ಪ ಜಾಸ್ತಿ ಬೇಗ ಓದಿಕೊಳ್ಳೋಣ, ಮತ್ತೆ ಲೇಟ್ ಆಗಿಬಿಡುತ್ತೆ ಅಂತೀರಾ. ಬೇಗ ಯೋವೇಲ್ ಬರೆದ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 28ನೇ ವಾಕ್ಯ. ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ನನ್ನ ಆತ್ಮವನ್ನ ಸುರಿಸುವೆನು. ಹೆಂಗಸರು ಬೀಳು, ದಿವ್ಯ ದರ್ಶನಗಳಾಗುವು. ಇದಲ್ಲದೆ ಆ ದಿನಗಳಲ್ಲಿ ದಾಸದಾಸಿಯರ ಮೇಲೂ ನನ್ನ ಆತ್ಮವನ್ನು ಸುರಿಸುವೆನು. ಕರ್ತನಾಮದ ಭಯಂಕರವಾದ ಮಹಾದಿನ ಬರುವುದಕ್ಕೆ ಮುಂಚೆ ಹಲ್ಲೆಲೂಯಾ. ತಮಿಳು ಬಡಿಗೆ. அதற்கு பின்பு நான் மாம்சமான யாவர் மேலும் என் ஆவியை ஊற்றுவேன். ಹೌದು, ಹಲ್ಲೆಲೂಯಾ. ನೋಡ್ರಿ, 2ನೇ ಅಧ್ಯಾಯ 28ನೇ ವಾಕ್ಯ ಹೇಳ್ತದೆ, ತರುವಾಯ ನಾನು ಎಲ್ಲಾ ಮನುಷ್ಯರ ಮೇಲೆ ಅಂದ್ರೇನು? ಯಾರೆಲ್ಲ ನೀವು ಮನುಷ್ಯರಿದ್ದೀರೋ ಅವರಿಗೆಲ್ಲ ಅಭಿಷೇಕ ಆಗುತ್ತೆ. ಹಲ್ಲೆಲೂಯಾ. ಮನುಷ್ಯರಿಲ್ಲ ಅಂದ್ರೆ ಪ್ರಾಣಿಗಳಿಗೆ ಅಭಿಷೇಕ ಆಗಲ್ಲ. ಹಲ್ಲೆಲೂಯಾ. ಅವೆಲ್ಲ ಯಾರು ಅನ್ಸುತ್ತಾನೆ, ಅಯ್ಯೋ ನಾನು ತಪ್ಪಾಗಿ ಹೇಳ್ತಿಲ್ಲ. ಹಲ್ಲೆಲೂಯಾ. ಪ್ರಾಣಿಗಳಿಗೆ ಅಭಿಷೇಕ, ಪಕ್ಷಿಗಳಿಗೆ ಅಭಿಷೇಕ ಆಗೋದಿಲ್ಲ. ಯಾರಿಗೆ ಆಗೋದು? ಹೌದಾ? ಹಾಗಾದ್ರೆ ನಾವು ಮನುಷ್ಯರಾದ ಮೇಲೆ, ಯೇಸು ಕ್ರಿಸ್ತನ ನಂಬಿದ ಮೇಲೆ, ಆತನನ್ನು ಸ್ವೀಕಾರ ಮಾಡಿಕೊಂಡ ಮೇಲೆ ಅಭಿಷೇಕ ಆಗದೇ ಇರಲು ಕಾರಣ ಏನು? ವಾಕ್ಯ ಹೇಳ್ತದೆ, ಅವರಿಗೆ ಇವರಿಗೆ ಯಾರು ಚರ್ಚಲ್ಲಿ ಮುಖ್ಯವಾಗಿ ಮುಂದೆ ಕೂತಿದ್ದಾರೋ ಅವರಿಗೆ ಮಾತ್ರ ಅಭಿಷೇಕ ಆಗಲಿ ಅಂತ ಹೇಳಿಲ್ಲ. ಹಲ್ಲೆಲೂಯಾ. ಏನ್ ಹೇಳಿದ್ರು? ಎಲ್ಲರ ಮೇಲೆ. ಸಣ್ಣ ಮಕ್ಕಳಿಗೆ ಹೇಳಿದ ಅವರಿಗೂ, ಯೌವನಸ್ಥರು ಕೇಳಿದ ಅವರಿಗೂ. ಹಲ್ಲೆಲೂಯಾ. ಇನ್ನೇನು ನಾಳೆ ಜೀವ ಹೋಗ್ತಾ ಇದೆ, ಮುದುಕಿ ಕೇಳಿದ್ರು ಎಲ್ಲಿದು ಬರುತ್ತೆ. ಹಲ್ಲೆಲೂಯಾ. ಹಾಗಾದ್ರೆ ನಾವು ಅಭಿಷೇಕ ಹೊಂದಿಕೊಳ್ಳದೆ ಇರಲು ಏನು ತಡೆ? ಸಹೋದರಿಯರೇ, ಪವಿತ್ರಾತ್ಮ ಇಲ್ಲದೆ ನಮ್ಮ ಜೀವನದಲ್ಲಿ ಏನು ಮಾಡಲಿಕ್ಕೆ ಆಗುವುದಿಲ್ಲ. ಹಲ್ಲೆಲೂಯಾ. ಪವಿತ್ರಾತ್ಮ ಇಲ್ಲದೆ ಏನು ಸಾಧನೆ ಮಾಡಲಿಕ್ಕೆ ನಮ್ಮಿಂದ ಆಗೋದೇ ಇಲ್ಲ. ಇದೀರಾ? ಹಲ್ಲೆಲೂಯಾ. ಪವಿತ್ರಾತ್ಮ ಬೇಕು ನಮಗೆ. ಸತ್ಯವೇದದಲ್ಲಿ ಬರೆಯಲ್ಪಟ್ಟಂತ ಪ್ರತಿಯೊಂದು ವಾಕ್ಯಗಳು ಪವಿತ್ರಾತ್ಮ ಪ್ರೇರಿತವಾಗಿ ಬರೆಯಲ್ಪಟ್ಟದ್ದು. ಈ ಸತ್ಯವೇದವನ್ನು ಅರಿತುಕೊಳ್ಳಬೇಕಿದ್ರೆ ಪವಿತ್ರಾತ್ಮನ ಸಹಾಯ ಬೇಕು. ಹಲ್ಲೆಲೂಯಾ. ಪರಲೋಕ ರಾಜ್ಯಕ್ಕೆ ಹೋಗಬೇಕಿದ್ರೆ ಪವಿತ್ರಾತ್ಮನ ಮುದ್ರೆ ಬೇಕು. ಇದೀರಾ? ಹಲ್ಲೆಲೂಯಾ. ಪವಿತ್ರಾತ್ಮನಿಲ್ಲದೆ, ಪರಿಶುದ್ಧಾತ್ಮನಿಲ್ಲದೆ ನಮ್ಮ ಜೀವನದಲ್ಲಿ ಏನು ಇದುವರೆಗೂ ನಾವು ಮಾಡಿಲ್ಲ, ಇನ್ನು ಮುಂದೆಯೂ ಮಾಡೋದಿಲ್ಲ. ಆದರೆ ಏನು, ಚರ್ಚಿಗೆ ಬರ್ತೇವೆ, ಪ್ರಾರ್ಥನೆ ಮಾಡ್ತೇವೆ, ಎಲ್ಲ ಮಾಡ್ತೇವೆ, ಅಭಿಷೇಕ ಆಗಿದೆ. ಯೇಸು ನಿಕೋದೇಮನಿಗೆ ಕೇಳ್ತಾರೆ, ಸಹೋದರನೇ, ನೀನು ಆ ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟಲೇಬೇಕು. ಹಲ್ಲೆಲೂಯಾ. ಯೇಸು ಕ್ರಿಸ್ತರು ಹೇಳ್ತಾ ಇದ್ದಾರೆ, ನೀರಿನಿಂದ ಹುಟ್ಟಾಯ್ತು, ಯಾವಾಗ ಆತ್ಮದಿಂದ ಹುಟ್ಟೀಯಾ? ಯಾವಾಗ ಆತ್ಮದಿಂದ ಹುಟ್ಟೋದು? ಯಾವಾಗ ಪವಿತ್ರಾತ್ಮದಿಂದ ನಡೆಸಲ್ಪಡೋದು? ಹಲ್ಲೆಲೂಯಾ. ನಾವೇನ್ ಅನ್ಕೊಳ್ತೇವೆ, ಪವಿತ್ರಾತ್ಮ ಅಭಿಷೇಕ ಅಂದ್ರೆ ಆಮೇಲೆ ಕುಡಿದಾಡ್ಬಿಟ್ಟು ಹೋಗ್ಬಿಡೋದಲ್ಲ. ಪವಿತ್ರಾತ್ಮ ಅಂದ್ರೆ ಪ್ರತಿದಿನವೂ ಈ ಯುಗದ ಸಮಾಪ್ತಿವರೆಗೂ ಎಂದೆಂದು ಯಾವಾಗಲೂ ನಮ್ಮ ಸುತ್ತಲೂ ಮೇಲೆ ಕೆಳಗೆ ನಾವು ಹೋಗುವ ಎಲ್ಲಾ ಕಡೆಯಲ್ಲಿಯೂ ಜೊತೆಯಲ್ಲೇ ಇದ್ದು ನಮ್ಮ ಒಳಗೆ ಇದ್ದು ನಮ್ಮನ್ನು ನಡೆಸುವಾಗಲೇ ಪವಿತ್ರಾತ್ಮ. ಹಲ್ಲೆಲೂಯಾ. ಆಮೇಲೆ ಕುಡಿದು ಹೋಗೋದಲ್ಲ. ಇದೀರಾ? ನಿಮ್ಮ ಜೊತೆಯಲ್ಲಿ ಪವಿತ್ರಾತ್ಮ ಇದ್ದಾನ? ಯಾಕಂದ್ರೆ ಯೇಸು ಹೇಳಿದ್ರು, ಸಹಾಯಕ ನಾನು ಕಳಿಸ್ಕೊಡ್ತೇನೆ, ಅವನು ನಿಮ್ಮ ಜೊತೆಯಲ್ಲಿಯೂ ನಿಮ್ಮ. ಹಲ್ಲೆಲೂಯಾ. ಇದೀರಾ? ನಿಮ್ಮ ಜೊತೆಯಲ್ಲಿದ್ದಾರ, ನಿಮ್ಮ ಒಳಗಿದ್ದಾರೆ. ನೋಡಿ, ಮೊದಲದಾಗಿ ಪವಿತ್ರಾತ್ಮ ನೀಡಲು ಬಂದಿದ್ದು ಏನ್ ಬಂತು?
ಅನುಭವಭರಿತರಾಗಿ ಅವರವರಿಗೆ ಕೊಡಲ್ಪಟ್ಟಂತಹ ಭಾಷೆಗಳನ್ನ ವಾಕ್ಯ ಓದಿದ್ರೆ ಇಲ್ಲ ಎಷ್ಟು ಜನರಿಗೆ ಅನ್ಯ ಭಾಷೆ ಬರುತ್ತೆ? ಹಲ್ಲೆಲೂಯಾ. ಎಷ್ಟು ಜನರಿಗೆ ಅನ್ಯ ಭಾಷೆ ಬರುತ್ತೆ? ಕೈ ಎತ್ತರಿ, ಬರೋರಿಗೆ ನಾನು ಕೈ ಎತ್ತರಿಂದ ಕೇಳೋದಿಲ್ಲ. ಹಲ್ಲೆಲೂಯಾ. ಅದನ್ನ ಕೈ ಎತ್ತಿಬಿಟ್ರೆ ಬರದೇ ಇರೋರೆಲ್ಲ ಸರಿ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ. ನಾವು ಹೊಂದಿಕೊಳ್ಳೋದಕ್ಕೆ ಸರಿಯಾದ ಮನಸ್ಥಿತಿ ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾ ಇದ್ದೆ. ದೇವರು ಕೊಡಕ್ ರೆಡಿ ಇದ್ದಾರೆ, ನಾವು ತಗೊಳ್ಳೋದು. ಹಲ್ಲೆಲೂಯಾ. ಏನು ಸ್ವಲ್ಪ ಜನರಿಗೆ ಏನ್ ಹಂಚಿಕೆ ಅಂದ್ರೆ ಅಭಿಷೇಕ ಅಂದ್ರೆ ಎಲ್ಲರ ಮತ್ತೆ ದಗ ಕೊಡ್ಕೊಡೋದಲ್ಲ, ಅದಲ್ಲ ಅಭಿಷೇಕ. ಅದು ಅಭಿಷೇಕದ ಪ್ರಾರಂಭ. ಅದಕ್ಕಂತ ಕುಡಿಯೋರೆಲ್ಲ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಪಾತ್ರೆಯು ಸ್ವಲ್ಪ ಬಲಹೀನವಾಗಿದ್ರೆ ಅದೆಲ್ಲ ಆಗುತ್ತೆ, ಅದ್ರ ಬಗ್ಗೆ ಏನ್ ತೊಂದಿಲ್ಲ. ಆದ್ರೆ ಅಭಿಷೇಕ ಅನ್ನೋದು ನಮ್ಮನ್ನು ಪ್ರತಿದಿನ ನಡೆಸುವಂತ. ಸಂಸೋನಿಗೆ ಅಭಿಷೇಕ ಬಂದಿದ್ದು ಏನ್ ಮಾಡಿದ? ಎದುರುಗಡೆ ಸಿಂಹ ಬಂದಿದ್ದು 2 ಭಾಗ ಮಾಡಿ ಬಿಸಾಕ್ ಹೋಗ್ತಾ ಇದ್ದ. ಅಭಿಷೇಕ ಬಂದಿದ್ರೆ ಏನ್ ಮಾಡ್ದ? ಕತ್ತಿಯ ದವಡೆ ತೆಗೆದುಕೊಂಡ 1000 ಜನ ಕುಡಿದ್ರ. ನೀವ್ಯಾಕೆ ಹಾಗೆ ತಪ್ಪಾಗಿ ತಿಳ್ಕೊಳ್ತೀರ? ಅಭಿಷೇಕ ಅಂದ್ರೆ ಪವಿತ್ರಾತ್ಮ ಅಂದ್ರೆ ಒಬ್ಬ ಮನುಷ್ಯ ನಮ್ಮ ಜೊತೆಯಲ್ಲಿ ಇರುವಂತ. ಎಷ್ಟೋ ಜನ ನಾವು ಹುಡುಕ್ತಾ ಇರ್ತೀವಿ, ಒಳ್ಳೆ ಸ್ನೇಹಿತ ನನಗಿಲ್ಲ, ಒಳ್ಳೆಯವರು ನನ್ನ ಹತ್ರ ಇಲ್ಲ ಮಾತಾಡೋದಕ್ಕೆ. ಯಾಕಿಲ್ಲ? ಪವಿತ್ರಾತ್ಮ ಇದ್ದಾರೆ. ನೀನೇ ನೋಡ್ತಾರೆ. ಪವಿತ್ರಾತ್ಮ ಅಂದ್ರೆ ಏನೋ ಒಂದು ಫೀಲಿಂಗ್ ಹಾಕೊಂಡ್ಬಿಟ್ಟಿದ್ವಿ. ಪವಿತ್ರಾತ್ಮ ಅಂದ್ರೆ ಏನೋ ಒಂದು ಫೀಲಿಂಗ್. ಪವಿತ್ರಾತ್ಮ ಅಂದ್ರೆ ಯಾರು? ಸಾಮೂಹ್ಯವನ್ನು ಕೂತಿದ್ದಾನೆ. ದಾವೀದನ ಮೊದಲನೇ ಅಣ್ಣನು ಬಂದಾಗ ಇವನೇ ಇರಬೇಕು ಅಂತ ಇದ್ದಾಗ ಪವಿತ್ರಾತ್ಮನ ಒಳಗಿಂದ ಹೇಳ್ತಾನೆ, ಇವನಲ್ಲ, ಇವನನ್ನ ತಳ್ಳಿ ಬಿಟ್ಟಿದ್ದೇನೆ. ದಾವೀದನು ಬರುವಾಗ ಇನ್ನು ಸಣ್ಣ ಹುಡುಗ ಕುರಿ ಮೇಯಿಸಿ ಬರ್ತಾ ಇದ್ದಾನೆ. ಎದ್ದು ಇವನನ್ನು ಅಭಿಷೇಕ ಮಾಡ್ತಾನೆ. ಪ್ರತಿದಿನ ನಮ್ಮೊಟ್ಟಿಗೆ ಮಾತನಾಡುವಾಗ ಪವಿತ್ರ. ಯಾರಿಗಾರ ಆಗಿದ್ಯಾ? ಬೆಳಗ್ಗೆನೆ ಎದ್ದಾಗಿಲ್ಲ, ಒಂದೇನೋ ಒಂಥರ ಸಮಾಧಾನ ಇಲ್ಲ, ಏನೋ ಒಂಥರ ಆಗ್ತಾ ಇದೆ, ಏನೋ ಆಗ್ತಾ ಇದೆ, ಏನೋ ಅರ್ಥ ಆಗ್ತಲ್ಲ. ಎಷ್ಟು ಜನಕ್ಕೆ ಆಗಿದೆ? ಏನೋ ಒಂಥರ, ಏನೋ ಒಂದು ಆಗಂಗೆ, ಏನೋ ಒಂದು ನಡೆಯಂಗೆ, ಏನೋ ಆಗ್ತಾ ಇದೆ, ಏನೋ ಒಂದು ಫೀಲಿಂಗ್. ಇಲ್ಲ ಯಾರಿಗಾದ್ರು ಕನಸು, ವಿಚಿತ್ರವಾದ ಕನಸು ಬಂತು, ಅಯ್ಯೋ ಏನೋ ಕನಸು ಬಂತು, ಯಾಕೋ ನನಗೆ ಸಮಾಧಾನ ಆಗ್ತಾ ಇಲ್ಲ, ಏನ್ ಬಂತು, ಎಂತ ಬಂತು, ಏನೇನೋ ಆಗ್ತಾ ಇದೆ. ಆಗಿದ್ಯಾ? ಅದನ್ನೆಲ್ಲ ಹೇಳೋದಲ್ಲ, ಸೈತಾನ ಹೇಳಲ್ಲ. ಸೈತಾನ ಯಾವುದನ್ನ ಸೃಷ್ಟಿ ಮಾಡಲ್ಲ, ಇದನ್ನ ಉಪಯೋಗಿಸ್ತಾನ ಅಷ್ಟೇ. ಪವಿತ್ರಾತ್ಮ ಎಂಬುವನೊಬ್ಬ ಮನುಷ್ಯ ನಿನ್ನ ಜೊತೆಯಲ್ಲಿ ಇರುವಂತ ಸಂಗಡಿಗಳು, ಯೇಸು ಕ್ರಿಸ್ತನ ಕೊಟ್ಟು ಹೋದಂತ, ನಿನಗೋಸ್ಕರ ಕೊಟ್ಟು ಹೋದಂತ ಮಿತ್ರರು, ಯಾವಾಗಲೂ ನಿನ್ನ ಜೊತೆಯಲ್ಲೇ ಇರಲು ಇಷ್ಟಪಡ್ತಾನೆ. ಇದೀರಾ? ಇದೀರಾ? ಪವಿತ್ರಾತ್ಮ ಅಂದ್ರೆ ಫೀಲಿಂಗ್ ಅಲ್ಲ, ಪವಿತ್ರಾತ್ಮ ಅಂದ್ರೆ ಮನುಷ್ಯ. ನೀವು ಆತನೊಟ್ಟಿಗೆ ಮಾತಾಡ್ ನೋಡ್ರಿ, ಆತ ನಿಮಗೆ ಉತ್ತರ ಕೊಡ್ತಾರೆ. ನಾವು ಆತ್ಮದಿಂದ ಹುಟ್ಟಬೇಕು. ಹಾಗಾದ್ರೆ ನಾವು ಅಭಿಷೇಕ ಹೊಂದದೇ ಇರೋ ಕಾರಣ ಏನು? ಇದೀರಾ? ಅರ್ಥ ಆಗ್ತಿದ್ಯಾ? ಅಭಿಷೇಕ ಹೊಂದದೇ ಇರಲು, ಪ್ರಿಯ ಸಹೋದರನೇ ಸಹೋದರಿ, ನೋಡಿ ನಾನು ಹೇಳುವಂತ ವಾಕ್ಯಗಳು ನಿಮ್ಗೆ ಇಷ್ಟ ಇದೆ ಹೋದ್ರು ಪರಲೋಕ ರಾಜ್ಯಕ್ಕೆ ನೀವು ಹೋಗ್ಬೇಕಾ? ಪವಿತ್ರಾತ್ಮನ ಅಭಿಷೇಕ ಬೇಕು. ಹಾಗಾದ್ರೆ ನಾವು ಅಭಿಷೇಕ ಹೊಂದದೇ ಇರಲು ಕಾರಣ ಏನು? ಇನ್ನು ನಾವು ಇಷ್ಟು ವರ್ಷ ದೇವರಲ್ಲಿದ್ದು ಅನ್ಯ ಭಾಷೆ ಬರದೇ ಇರಲು ಕಾರಣ ಏನು? ಹಲ್ಲೆಲೂಯಾ. ಇನ್ನು ದೇವರ ಸಾನ್ನಿಧ್ಯವನ್ನು ಹೊಂದಿಕೊಳ್ಳದೇ ಇರಲು ಕಾರಣ ಏನು? ಯಾಕೆ? ಹಲ್ಲೆಲೂಯಾ. ತಿರುಗಿಸಿಕೊಳ್ಳೋಣ ನಮ್ಮ ಸತ್ಯವಿದವನ್ನ. ಅದೇ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 9ನೇ ವಾಕ್ಯ. பெந்தேகொஸ்தே என்னும் நாள் வந்தபோது அவர்கள் எல்லோரும் ஒருமனப்பட்டு ஓரிடத்தில் வந்திருந்தார்கள். என்ன
ಅವರೆಲ್ಲರೂ ಏಕ ಮನಸ್ಸಿನಿಂದ. ಹಲ್ಲೆಲೂಯಾ. ಎಷ್ಟು ಮನಸ್ಸಿಂದ? ಎಷ್ಟು ಮನಸ್ಸಿಂದ ಇದೀರಾ? ಎಷ್ಟು ಮನಸ್ಸಿಂದ? ಒಂದೇ ಮನಸ್ಸಿಂದ ದೇವರ ಸನ್ನಿಧಿಯಲ್ಲಿ ಬಂದಾಗ ನಿನ್ನ ಮನಸ್ಸು ಒಂದೇ ಆಗಿರಬೇಕು. ಹಲ್ಲೆಲೂಯಾ. ಮನಸ್ಸನ್ನೋದು ನಿಮ್ಗೆ ಗೊತ್ತು. ಹೇಗಿರುತ್ತೆ ಮನಸ್ಸು? ಹೇಗಿರುತ್ತೆ? ಇಲ್ಲಿಂದ ಒಂದೇ ಸರಿ ನಿಮ್ಮ ಮನೆಗೆ ಹೋಗುತ್ತೆ, ನಿಮ್ಮ ಮನೆಯಿಂದ ತೋಟಕ್ಕೆ ಹೋಗುತ್ತೆ, ತೋಟದಿಂದ ನೆಂಟರ ಮನೆಗೆ ಹೋಗುತ್ತೆ, ನೆಂಟರ ಮನೆಯಿಂದ ಕೆಲಸಕ್ಕೆ ಹೋಗುತ್ತೆ. ಕೂತಾದ್ರೆ ನಾನು ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಅವಾಗಲೇ ಇಂಪಾರ್ಟೆಂಟ್ ಅದು. ಕೂತಲ್ಲೇ ಮಧ್ಯಾಹ್ನ ಏನ್ ಅಡಿಗೆ ಮಾಡೋಣ, ಚಿಕನ್ ತರೋಣ, ಮಟನ್ ತರೋಣ, ಮೀನ್ ತಗೊಂಡೋಗೋಣ, ಇಲ್ಲ ಸಂತೆ ಏನ್ ತಗೊಂಡೋಗೋಣ, ಇಲ್ಲಿ ಕೂತ್ಕೊಂಡು ಯೋಚನೆ ಮಾಡೋದು. ಹೊರಗಡೆ ಇದಾಗಿಲ್ಲ. ಇಲ್ಲಿದ್ದಾಗಲೇ ಅಯ್ಯೋ ನಾನು ಅಪ್ಲಿಕೇಶನ್ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಬೇಕು, ಅದನ್ನ ಮಾಡ್ಬೇಕು, ಇದನ್ನ ಮಾಡ್ಬೇಕು, ಇವಾಗ ಇಲ್ಲಿ ಕೂತ್ಕೊಂಡಾಗ ಮೊಬೈಲ್ ಯೋಚನೆ ಇದೀರಾ? ಮಕ್ಕಳು ಓದೋರಿಗೆ ಇಲ್ಲಿ ಕೂತಲ್ಲಿ ಅಯ್ಯೋ ಅದು ಓದ್ಬೇಕು, ಇದು ಓದ್ಬೇಕು, ಇದು ಓದ್ಬೇಕು, ಅದೊಂದು ಮನೆ ಹೋದಾಗ ಒಂದು ನಿಮಿಷ ತಿರುಗಿ ನೋಡೋದಿಲ್ಲ. ದೇವರ ವಾಕ್ಯ ಏನ್ ಹೇಳ್ತದೆ? ಅವರೆಲ್ಲರೂ ಏನ್ ಮಾಡಿದ್ರು? ದೇವರ ಸನ್ನಿಧಿಗೆ ಬಂದಾಗ ದೇವರು ನೀವು. ಹಲ್ಲೆಲೂಯಾ. ಯಾರು? ದೇವರು ನೀವು. ನಿನ್ನ ಮುಂದೆ ದೇವರಿದ್ದಾನೆ, ನೀನು ಆತನ ಪಾದದ ಕೆಳಗಿದೆಯಾ, ಆತನ ನೀನು ಮಾತ್ರ ಅಷ್ಟೇ. ಅಕ್ಕರ ಪಕ್ಕದಲ್ಲಿ ಯಾರು ಏನ್ ಮಾಡ್ತಾರೆ, ಮನೆಯಲ್ಲಿ ಏನ್ ನಡೀತಾರೆ, ಸಂಬಂಧಿಕರು ಏನಾಯ್ತು, ಅವರೇನಾಯ್ತು, ಇವರೇನಾಯ್ತು ಅಲ್ಲ. ನಾನು ದೇವರನ್ನ ಆರಾಧನೆ ಮಾಡಲು ಬಂದಿದ್ದೇನೆ. ಪೂರ್ಣ ಬಲದಿಂದ, ಬುದ್ಧಿಯಿಂದ, ಜ್ಞಾನದಿಂದ ನನ್ನ ದೇವರಾದ ಕರ್ತನನ್ನ ಪ್ರೀತಿ ಮಾಡುತ್ತಾ ದೇವರ ವಾಕ್ಯ ಹೇಳೋ ಪ್ರಕಾರ ನೀನು ಕರ್ತನ ಆಲಯಕ್ಕೆ ಬಂದಾಗ ಏನ್ ಮಾಡ್ಬೇಕು? ಒಂದೇ ಮನಸ್ಸು. ನೋಡ್ರಿ, ಅಲ್ಲಿದ್ದವರಿಗೆ ಒಂದೇ ಮನಸ್ಸಿಲ್ಲ ಅಂದ್ರೆ ಅಭಿಷೇಕ ಅದ ವಾಕ್ಯ ಹೇಳ್ತದೆ. ಅವರೆಲ್ಲರೂ ಏನಿತ್ತು? ನಿಮ್ ಪಕ್ಕದಲ್ಲಿರೋರಿಗೆ ಏಕ ಮನಸ್ಸಿದೆಯಾ ಅದು ನಿನಗೆ ಬೇಕಾಗಿಲ್ಲ. ಹೌದಾ? ನಿನಗಿದೆಯಾ? ಏನ್ ಏಕ ಮನಸ್ಸಂದ್ರೆ? ಏನ್ ಏಕ ಮನಸ್ಸಂದ್ರೆ? ನಾನು ಎಲ್ಲಿದ್ದೇನೆ, ಯಾರ ಮುಂದೆ ನಿಂತಿದ್ದೇನೆ, ಯಾರನ್ನು ಆರಾಧನೆ ಮಾಡಲು ಬಂದಿದ್ದೇನೆ. ಹಲ್ಲೆಲೂಯಾ. ಈ ನೆನಪು ನಮ್ಮಲ್ಲಿ ಬರುವಾಗ ನಿನ್ನ ಮನಸ್ಸು ಆ ಕಡೆಗೆ ಹೋಗು. ಏನೋ ಬ್ರದರ್ ಕೂಗ್ತಾ ಇದ್ದಾರೆ, ಕೂಗ್ಲಿ. ಹಲ್ಲೆಲೂಯಾ. ಬ್ರದರು ಕೂಗ್ತಾ ಇದ್ದಾರೆ, ಕೂಗ್ಲಿ. ಇನ್ನೂ ಸ್ವಲ್ಪ ಸೌಂಡ್ ಜಾಸ್ತಿ ಇಟ್ಟಿದ್ರೆ ಚೆನ್ನಾಗಿತ್ತು, ಕಡಿಮೆ ಇಟ್ಟಿದ್ರೆ ರೈಟ್ ಅಲ್ವಾ? ಸ್ವಲ್ಪ ಸೌಂಡ್ ಕಡಿಮೆ ಇಟ್ಟಿದ್ರೆ ಚೆನ್ನಾಗಿತ್ತು. ಹಲ್ಲೆಲೂಯಾ. ಅವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ಇವ್ರು ಯಾಕೆ ಹಿಂಗ್ ಮಾಡ್ತಾ ಇದ್ದಾರೆ, ಇವ್ರು ಯಾಕೆ ಕುಡಿತಾ ಇದ್ದಾರೆ, ಅವ್ರು ಯಾಕೆ ಕೈ ತಟ್ತಾ ಇಲ್ಲ? ಇದೇನ ಕೆಲಸ ಬಂದು ಇದೀಗ ದೇವರು ನಿನ್ನ ನೋಡಲು ಬಂದಿದ್ದಾನೆ, ನೀನು ಅಕ್ಕಪಕ್ಕದಲ್ಲಿ ನೋಡಕ್ ಬಂದಿದೀಯಾ? ಹೌದಾ? ಹಾಗಾದ್ರೆ ಯಾರು ನೋಡ್ಬೇಕು? ಒಮ್ಮನಸ್ಸು. ನಮಗೆ ಯಾಕೆ ಅಭಿಷೇಕ ಆಗ್ತಾ ಇಲ್ಲ? ಒಂದು ಮನಸ್ಸು. ದೇವರ ಸನ್ನಿಧಿಗೆ ಬಂದಾಗ ಒಮ್ಮನಸ್ಸಿಲ್ಲ. ದೇವರನ್ನ ಹುಡುಕಿಕೊಂಡು ಬಂದಿಲ್ಲ, ದೇವರಿಗಾಗಿ ನೀನು ಬಂದಿಲ್ಲ. ಅಭಾನಿನ ಸಾನ್ನಿಧ್ಯ ನನಗೆ ಬೇಕಪ್ಪ ಅಂತ ನೀನು ಬರಲಿಲ್ಲ, ಆತನನ್ನು ಹುಡುಕಿಕೊಂಡು ನೀನು ಬರಲಿಲ್ಲ. ಸುಮ್ಮನೆ ಏನೋ ವಾರ ವಾರ ಬಂದಿಲ್ಲ ಅಂದ್ರೆ ಮಾಸ್ಟ್ ಕೇಳ್ತಾರೆ, ಬಂದಿಲ್ಲ ಅಂದ್ರೆ ಏನಾದ್ರು ಆಗ್ಬಿಟ್ರೆ, ಬಂದಿಲ್ಲ ಅಂದ್ರೆ ಬಿಸ್ನೆಸ್ ಲಾಸ್ ಆಗ್ಬಿಟ್ರೆ, ಬಂದಿಲ್ಲ ಅಂದ್ರೆ ಜ್ವರ ಬಂದ್ಬಿಟ್ರೆ, ಬಂದಿಲ್ಲ ಅಂದ್ರೆ ಏನಾದ್ರು ಆಗ್ಬಿಟ್ರೆ ಅಂತ ಬರ್ತೀಯ ಹೊರತು ನಾನು ನನ್ನ ದೇವರಿಗಾಗಿ, ನನಗೋಸ್ಕರ ಪ್ರಾಣ ಕೊಟ್ಟ ನನ್ನ ತಂದೆಗಾಗಿ. ಹಲ್ಲೆಲೂಯಾ. ನೋಡ್ರಿ, ನಾನು ನಿಮ್ಮ ಮನೆಯಿಂದ ಬರ್ತೇನೆ, ನೀವು ಬೀಗ ಹಾಕೊಂಡು ತೋಟಕ್ಕೋ ಎಲ್ಲಿಗೋ ಕೆಲ್ಸಕ್ಕೆ ಹೋಗಿರ್ತೀರ. ನಾನು ಫೋನ್ ಮಾಡ್ತೇನೆ, ಬ್ರದರ್ ಸಿಸ್ಟರ್ ಎಲ್ಲಿದ್ದೀರಾ? ನಾನು ಇಲ್ಲಿ ಹೊರಡೆ ಇದ್ದೀನಿ ಬ್ರದರ್, ಇಲ್ಲಿದ್ದೀನಿ ಪಾಸ್ಟರ್, ನೀವು ಎಲ್ಲಿದ್ದೀರಾ ಅಂತ ನೀವು ನನಗೆ ಪ್ರಶ್ನೆ ಕೇಳಿ ನಾನು ಹೇಳ್ತೀನಿ, ನಿಮ್ಮ ಮನೆ ಬಾಗಿಲು ನಿಂತ್ಕೊಂಡಿದ್ದೀನಿ. ಹೌದಾ? ಬಂದು 5 ನಿಮಿಷ ಬಂದ್ಬಿಟ್ಟೆ, ಇಲ್ಲೇ ಬಂದು. ಹಲ್ಲೆಲೂಯಾ. 10 ನಿಮಿಷ ಆಯ್ತು, 30 ನಿಮಿಷ ಆಯ್ತು, ಬ್ರದರ್ ಸಿಸ್ಟರ್ ಇಲ್ಲ. 3/4 ಗಂಟೆ ಆಯ್ತು, ಬಂದಿಲ್ಲ. 1.5 ಗಂಟೆ ಆಯ್ತು. ಏನ್ ಮಾಡ್ತೀನಿ? ಏನ್ ಮಾಡ್ತೀನಿ? ನೋಡ್ರಿ, ಇಲ್ಲಿ ಒಬ್ಬನು ಪ್ರತಿ ಭಾನುವಾರ ತನ್ನ ಸಿಂಹಾಸನದಲ್ಲಿ ಕೂತುಕೊಂಡು ನಿನಗೋಸ್ಕರ ಕಾಯ್ತಾನೆ. ನನ್ನ ಮಗಳು ಬರ್ತಾಳೆ, ನನ್ನ ಮಗಳು ಬರ್ತಾಳೆ, ನನ್ನನ್ನು ದರ್ಶನ ಮಾಡಲಿಕ್ಕೆ ಬರ್ತಾಳೆ, ನನ್ನನ್ನು ಹುಡುಕಿಕೊಂಡು ಬರ್ತಾಳೆ. ದೇವರು ನಿನಗೋಸ್ಕರ 8 ಗಂಟೆ ಅಂದ್ರೆ 8:50ಕ್ಕೆ ನಿನಗೋಸ್ಕರ ಕಾದು ಕೂತಿದ್ದಾನೆ. ನೀನು ಏನ್ ಬಂದು ಏನ್ ಮಾಡ್ತಾ ಇದ್ದೀಯ? ಯಾರಿಗೋಸ್ಕರ ನಾವು ಸ್ಪಾನಕ್ಕೆ ಬರ್ತಾ ಇದ್ದೀವಿ ಪ್ರಿಯ ಸಹೋದರನೇ ಸಹೋದರಿ? ಯಾಕೆ ನಮಗೆ ಅಭಿಷೇಕ ಆಗ್ತಾ ಇಲ್ಲ? ಹಲ್ಲೆಲೂಯಾ. ಇದ್ದೀರಾ? ಒಬ್ಬರು ನಿನಗೋಸ್ಕರ ಕಾಯ್ತಾರೆ. ಪ್ರತಿ ವಾರವೂ
ಪ್ರತಿ ವಾರವೂ ನಿನಗೋಸ್ಕರ ಕಾಯ್ತಾನೆ. ಪ್ರತಿ ಚೈತ್ರದಲ್ಲೂ ನಿನಗೋಸ್ಕರ ಕಾಯ್ತಾನೆ. ನಿನ್ನ ಮನೆಯಲ್ಲಿ ಕುಟುಂಬ ಪ್ರಾರ್ಥನೆಗೋಸ್ಕರ ದೇವರು ಕಾಯ್ತಾರೆ ಬಂದು. ನಿನ್ನ ವೈಯಕ್ತಿಕ ಪ್ರಾರ್ಥನೆಯಲ್ಲಿ ದೇವರು ಬಂದು ಕಾಯ್ತಾರೆ. ನೀವೇನ್ ಮಾಡ್ತಾ ಇದ್ದೀರಿ? ಲೋಕದ ವ್ಯವಹಾರಗಳಲ್ಲಿ, ನಿಮ್ಮ ವೈಯಕ್ತಿಕ ವಿಷಯಗಳಲ್ಲಿ, ನಿಮ್ಮ ವೈಯಕ್ತಿಕ ಕಾರ್ಯಗಳಲ್ಲಿ ಬಿಸಿಯಾಗಿ ಮುಳುಗೋಗಿದ್ದೀರಾ. ಕೈ ತೆರೆದಿದ್ರು ಕುರುಡಾಗ್ಬಿಟ್ಟಿದೆ, ಎದುರುಗಡೆ ಇರೋದು ಕಾಣೋದೇ ಇಲ್ಲ. ಅಲ್ಲೆಲ್ಲೂಯ. ಯಾರಾದ್ರೂ ನಿಮ್ಗೆ ಬೇಡದೇ ಇದ್ದವರು ಕಣ್ಣೆದುರಿಗೆ ಬಂದ್ರೆ ಏನ್ ಮಾಡ್ತೀರಾ? ನೋಡಿದ್ರು ಅಲ್ಲೆಲ್ಲೂಯ. ಅಭಿಷೇಕ ಹೊಂದದೇ ಇರೋ ಕಾರಣ ಏನಿಲ್ಲ, ಒಂದೇ ಏನು ಒಂದೇ ಮನಸ್ಸು. ನಿನ್ನ ಮನಸ್ಸು ಯಾವ ರೀತಿಯಾಗಿ 63ನೇ ಕೀರ್ತನೆಯಲ್ಲಿ ಹೇಳಿದ ಪ್ರಕಾರ ಜಿಂಕಿಯು ನೀರಿಗಾಗಿ ಹೇಗೆ ತವಕ ಕೊಡ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಯೇಸು ಕ್ರಿಸ್ತನು ಮೊಟ್ಟ ಮೊದಲದಾಗಿ ಹೇಳಿದಂತ ಮಾತು ನಿಮ್ಗೆ ಯಾವ್ದು ಗೊತ್ತಾ? ಮೊಟ್ಟ ಮೊದಲದಾಗಿ ಹೇಳಿದಂತ ಮಾತು ಹಲ್ಲೆಲೂಯಾ. ಆತ್ಮದಲ್ಲಿ ಬಡವರು ಏನು? ಆತ್ಮದಲ್ಲಿ ಆತ್ಮದಲ್ಲಿ ಬಡವರು. ಪ್ರತಿ ವಾರ ಆಲಯಕ್ಕೆ ಬರುವಾಗ ಆತ್ಮದಲ್ಲಿ ಬಡವರಾಗಿ ಬಡವ ಬಂದು ಏನ್ ಮಾಡ್ತಾರೆ? ನಿಮ್ ಮನೆಗೆ ಬಂದಿ ಬಿರಿಯಾನಿ ಇದೆಲ್ಲ ಇದೆ, ಏನ್ ಬೇಡ ಅಂತ ಹೋಗ್ತಾನ? ಏನು? ಹಲ್ಲೆಲೂಯಾ. ಜ್ಞಾಪಕ ಇಟ್ಕೊಂಡು ದೇವರ ಸನ್ನಿಧಿ ಬಂದಾಗ ನನಗೆ ಹಣ ಕೊಡು, ಸಂಪಾದನೆ ಕೊಡು ಹೇಳೋದಲ್ಲ. ಹಲ್ಲೆಲೂಯಾ. ಒಂದು ಸಾರಿ ಜೀಸಸ್ ದಿನಕರೆಯವರು ಪರಲೋಕ ರಾಜ್ಯಕ್ಕೆ ಏರಿಸಲ್ಪಟ್ಟಾಗ ತಂದೆಯಾದ ದೇವರ ಮುಂದೆ ನಿಲ್ಲಿಸಲ್ಪಟ್ಟಾಗ ತಂದೆಯಾದ ದೇವರು ಕೇಳಿದಂತೆ, ಮಗನ ನಿನಗೆ ಏನ್ ಬೇಕು? ಹಲ್ಲೆಲೂಯಾ. ನೀವು ಇವತ್ತು ಪರಲೋಕ ರಾಜ್ಯಕ್ಕೆ ರಾತ್ರಿ ಅದೇ ಕನ್ಸೆಪ್ಟ್ ಹೋದ್ರಿ, ಸರಿನಾ? ದೇವರ ಮುಂದೆ ನಿಂತಿದ್ದಾರೆ, ದೊಡ್ಡ ಬೆಳಕು, ಆತನ ಮುಖ ನೋಡಲಿಕ್ಕೆ ಆಗ್ತಾ ಇಲ್ಲ, ಕೂತಿದ್ದಾರೆ. ಕೇಳ್ತಾರೆ, ಮಗಳೇ ನಿನಗೆ ಏನ್ ಬೇಕು ಅಂದ್ರೆ ನೀವೇನ್ ಕೇಳ್ತೀರಾ? ಹೇಳಿ, ನಿಜ ಹೇಳು, ಸುಮ್ಮನೆ ಏನೇನು ಹೇಳೋದು. ಬೇಗ ಟೈಮ್ ಆಗ್ಬಿಡುತ್ತೆ ಅಂತೀರ. ಮತ್ತೆ ಹೇಳಿ, ಏನ್ ಬೇಕು? ದೇವ್ರು ನಿಮ್ಮ ಹತ್ರ ಕೇಳಿದ್ರೆ ಏನ್ ಮಗಳೇ ಏನ್ ಬೇಕು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ? ನೀವು ಮಾತಾಡಿ ಏನ್ ಕೇಳ್ತೀರಾ? ಸುಮ್ಮನೆ ಬಂದೆ ಸ್ವಾಮಿ, ಸುಮ್ಮನೆ ಬಂದೆ, ಯಾರ ಕರ್ಕೊಂಡ್ ಬಂದ್ರು, ಸುಮ್ಮನೆ ಇದ್ದ ಮನೆಯಲ್ಲಿ ರಾತ್ರಿ ಮಲಗಿದ್ನ, ಕೆಲಸ ಇದ್ದಿಲ್ವಾ, ಸರಿ ಬರೋಣ ಅಂತ. ಹೆಂಗ್ ಹೇಳ್ತೀರಾ? ಏನ್ ಹೇಳ್ತೀರಾ? ನೀವು ಉತ್ತರ ಕೊಡ. ಹಲ್ಲೆಲೂಯಾ. ಜೀಸಸ್ ದಿನಕರೆಯವರು ತಂದೆಯ ದೇವರ ಮುಂದೆ ನಿಂತಾಗ ತಂದೆಯ ದೇವರು ಕೇಳಿದ್ರೆ ಏನ್ ಬೇಕು? ಏನ್ ಕಾವಲಿ? ಆಗ ಜೀಸಸ್ ದಿನಕರೆಯವರು ಹೇಳಲಿಕ್ಕೆ ಪ್ರಯತ್ನ ಪಡ್ತಾರೆ, ಸ್ವಾಮಿ ನನಗೆ 9 ಫಲ ಕೊಡು ಅಂತ ಹೇಳಲಿಕ್ಕೆ ಬಾಯಿ ತೆಗಿತಾರೆ. ಹಿಂದೆಯಿಂದ ಪವಿತ್ರ ಆತ್ಮ ಹೇಳ್ತಾ ಇದ್ದಾನೆ, ಮಗನೇ ಇದನ್ನು ಕೇಳಬೇಡ. ಹಲ್ಲೆಲೂಯಾ. ಹಿಂದೆಯಿಂದ ಸ್ವರ ಸ್ಪಷ್ಟವಾಗಿ ಕೇಳ್ತಾ ಇದೆ, ಇದನ್ನ ಕೇಳಬೇಡ. ಹಾಗಾದ್ರೆ ಕೇಳಿದ್ರೆ ನಾನೇನಪ್ಪ ಕೇಳಿ? ಹಲ್ಲೆಲೂಯಾ. ನನಗೆ ನೀನೇ ಏನ್ ಕೇಳು? ನನಗೆ ನೀನೇ. నాకు నువ్వే కావాలయ్యా. హల్లెలూయా. ಪವಿತ್ರಾತ್ಮ ಹೇಳಿದ್ದು ಆಯ್ತಪ್ಪ ಅಂತ ಹೇಳಿ ತಂದೆಯ ದೇವರಿಗೆ ಕೇಳ್ತಾರೆ, ಏನ್ ಬೇಕು ನಿನಗೆ? ಇವ್ರು ಹೇಳ್ತಾರೆ, ಅಪ್ಪ ನನಗೆ ನೀನೇ ಬೇಕು. ಹಲ್ಲೆಲೂಯಾ. ತಂದೆಯಾದ ದೇವರು ಬಹಳ ಸಂತೋಷ ಪಟ್ಟು ಅವ್ರು ಏನ್ ಕೇಳಿದ್ರು ಅದನ್ನು ಸೇರಿಸಿ, ಕೇಳದೆ ಅದನ್ನು ಸೇರಿಸಿ ಕೊಟ್ಟು ಕಳಿಸಿದ್ರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಬಡವರಾಗಿ ದೇವರ ಸನ್ನಿಧಿಯಲ್ಲಿ ಕೇಳಲ್ಲಪ್ಪ, ನನಗೆ 500 ರೂಪಾಯಿ ಕೊಡಪ್ಪ, ಅಪ್ಪ ಸಾಲ ತೀರ್ಸಪ್ಪ, ಅಪ್ಪ ಹಂಡಿ ಓಡಿಸಪ್ಪ ಅಂತಾನೆ ಕೂತಿದ್ರೆ ಹಿಂಗೆ. ಹಲ್ಲೆಲೂಯಾ. ಇವತ್ತಿನ ಏನ್ ಕೇಳಬೇಕು? ಹಲ್ಲೆಲೂಯಾ. ಯಾರು ಬೇಕು? ನೀನು ಸಾಕಪ್ಪ, ನನ್ನ ಜೀವನಕ್ಕೆ ನೀನು ಸಾಕು, ನನ್ನ ಈ ಕಷ್ಟಕ್ಕೆ ನೀನು ಸಾಕು. ವಾಕ್ಯ ಬಿಟ್ಟರೆ ಆತನು ಎಲ್ಲದಕ್ಕೂ ಎಲ್ಲವೂ ಆಗಿದ್ದಾನೆ. ಹಲ್ಲೆಲೂಯಾ. ಆತನು ಎಲ್ಲದಕ್ಕೂ ಎಲ್ಲವೂ ಆಗಿದ್ದಾನೆ. ನೋವನ್ನು ಪರಿಹರಿಸುವಂತ ಆತನೇ ಒಳ್ಳೆಯ ವೈದ್ಯ. ಕಷ್ಟನ
ತೀರಿಸುವಂತ ಬಲವುಳ್ಳಂತ ಐಶ್ವರ್ಯವಂತ. ಈಗ ಏನ್ ಬೇಕು? ಹಲ್ಲೆಲೂಯಾ. ಏನ್ ಕೇಳಬೇಕು? ಪ್ರತಿ ಸಾರಿ ಕರ್ತನ ಸನ್ನಿಧಿಗೆ ಬಂದಾಗ, ಅಪ್ಪ ಯೇಸು ನೀವೇ ಕಾವಾಲಯ್ಯ, ನಾತೋ ಕೂಡ ರಾವಾಲಯ್ಯ. ಯೇಸು ನೀವೇ ಕಾವಾಲಯ್ಯ, ನಾತೋ ಕೂಡ ರಾವಾಲಯ್ಯ. ಗರುಡ ನೀದಿವ್ಯ ಸಂಗಿರಿ, ನರುವಾದುಕೊನೆ ನಾ ಬೆನ್ನಿರಿ. ನೀವೇ ಕಾವಾಲಯ್ಯ, ನಾತೋ ರಾವಾಲಯ್ಯ. ನೀನೇ ನನಗೆ ಬೇಕಯ್ಯ, ನನ್ನ ಜೊತೆ ಬರಬೇಕಯ್ಯ. ಯೇಸು ನೀನೇ ನನಗೆ ಬೇಕಯ್ಯ, ನನ್ನ ಜೊತೆ ನೀನು ಬರಬೇಕಯ್ಯ. ಹಲ್ಲೆಲೂಯಾ. ದೇವರ ಸನ್ನಿಧಿಗೆ ಬಂದಾಗ ಏನ್ ಕೇಳಬೇಕು? ನನಗೆ ನೀನೇ ಬೇಕು, ನನಗೆ ನೀನೇ ಬೇಕು. ಹಲ್ಲೆಲೂಯಾ. ಆತ್ಮದಲ್ಲಿ ಬಡವರಾಗಿರುವವರು ಪ್ರತಿ ಸಾರಿ ಕರ್ತನ ಸನ್ನಿಧಿಗೆ ಬಡವರಾಗಿ ಬರಬೇಕಪ್ಪ. ನನಗೆ ನೀನು ಬೇಕು ಅಪ್ಪ, ನನಗೆ ನೀನು ಬೇಕು. ಹಲ್ಲೆಲೂಯಾ. ಯಾಕೆ ನಮಗೆ ಅಭಿಷೇಕ ಆಗ್ತಾ ಇಲ್ಲ? ಹಲ್ಲೆಲೂಯಾ. ಸಮಯ ಹೋಗ್ತಾರೆ. ಎರಡನೇದಾಗಿ ಅದೇ ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯ 38ನೇ ವಾಕ್ಯ. பேதுரு அவர்களை நோக்கி, நீங்கள் மனம் திரும்பி ஒவ்வொருவரும் பாவ மன்னிப்புக்கென்று இயேசு கிறிஸ்துவின் நாமத்தினால் ஞானஸ்நானம் பெற்றுக் கொள்ளுங்கள். அப்பொழுது பரிசுத்த ஆவியின் வரத்தை பெறுவீர்கள். ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ, ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೋಡ್ತೇವೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನೀವೆಲ್ಲ ಪ್ರತಿಯೊಬ್ಬರು ದೇವರ ಕಡೆಗೆ ಏನ್ ಮಾಡ್ರಿ? ಅಯ್ಯೋ, ತಿರುಗಿಕೊಳ್ಳಿರಿ. ನಾವು ಯಾಕೆ ಅಭಿಷೇಕವನ್ನು ಹೊಂದುತ್ತಿಲ್ಲ ಅಂದ್ರೆ ಪಾಪವನ್ನ ಬಿಡ್ತಾ ಇಲ್ಲ. ಹಲ್ಲೆಲೂಯಾ. ನೋಡ್ರಿ, ನಮ್ಮ ಹೃದಯದಲ್ಲಿ ಒಬ್ಬರು ಇಬ್ಬರು ಯಜಮಾನನಿಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಎಷ್ಟು ಜನ ಕೆಲಸಕ್ಕೆ ಹೋಗ್ತೀರಾ? 2 ಮೇಸ್ತ್ರಿ ಇದ್ರೆ ಕೆಲಸ ಮಾಡೋದು. ಹಲ್ಲೆಲೂಯಾ. ಒಬ್ಬ ಹೊರಗಡೆ ಬಾ ಅಂತಾನೆ, ಒಬ್ಬ ಒಳಗಡೆ ನೀರು ಅಂತಾನೆ, ಒಬ್ಬ ಮೇಲೆ ಹೋಗುತ್ತಾನೆ, ಒಬ್ಬ ಕೆಳಗಡೆ ಹೋಗುತ್ತಾನೆ. ಹೆಂಗೆ ಹೋಗೋದು? ಯಾರಾದ್ರೂ ಒಬ್ಬರಿಗೆ ಕೆಲಸ. ಈಗ ನಿನ್ನ ಹೃದಯದಲ್ಲಿ ದೇವರು ಇದ್ದು ಸೈತಾನನ ಪಾಪಗಳು ಇದ್ರೆ ಯಾರಿಗೋಸ್ಕರ ನೀನು ಕೆಲಸ ಮಾಡ್ತೀವಿ? ಹಲ್ಲೆಲೂಯಾ. ಯಾಕೆ ನಮ್ಗೆ ಅಭಿಷೇಕ ಆಗ್ತಿಲ್ಲ ಅಂದ್ರೆ ಪಾಪ ಬಿಡೋದಕ್ಕೆ ನಮಗೆ ಮನಸ್ಸಿಲ್ಲ. ಸುಮ್ಮನೆ ಹೇಳ್ತೀವಿ, ಪಾಪ ಪರಿಹಾರ ಮಾಡ್ರಿ, ಹೇಳಿ ಪ್ರಾರ್ಥನೆ ಮಾಡ್ರಿ, ಅಪ್ಪ ನಾನು ಬಿಡ್ತೀನಿ ಅಂತ ಇಲ್ಲಿ ಹೇಳ್ತೀಯಾ? ಹೊರಗಡೆ ಹೋಗಿದ್ದು ಸಂಜೆ 5 ಗಂಟೆ ಆಗಿದ್ದು, ಹಲ್ಲೆಲೂಯಾ, ಯಾರನ್ನಾರು ನೋಡಿದ್ದು, ಗಡಗಡ ಕೈ ನಡುಗುತ್ತೆ, ಹಂಗೆ ಎಳೆಯುತ್ತೆ. ಬೇಡ ಬೇಡ ಅಂದ್ರೆ ಎಳೆಯುತ್ತೆ. ಇದೀರಾ? ಹಲ್ಲೆಲೂಯಾ. ಇನ್ಮೇಲೆ ಸಿಟ್ಟೆ ಮಾಡಲ್ಲಪ್ಪ, ಸ್ವಲ್ಪ ಯಾರು ಹೇಳಿ ಆವು ಇದೀರಾ? ಹಲ್ಲೆಲೂಯಾ. ಇನ್ಮೇಲೆ ಚಾಡಿನೇ ನಾನು ಹೇಳದಪ್ಪ, ಏನಾದ್ರು ಒಂದು ವಿಷಯ ಒಳಗೆ ಬಂದ್ಬಿಟ್ರೆ ಅದು ಹೇಳೋವರೆಗೂ ಸಮಾಧಾನ ಆಗಲ್ಲ. ಯಾರು ಹೇಳ್ಬೇಕು ನಾವು ಹೇಳ್ತೇವೆ ಪಾಪ ಬಿಡ್ತೀವಂತ. ಬಿಟ್ಟಿದ್ದೇವ? ಇಲ್ಲಿಂದ ಪಾಪ ಹೋಗಿದೆ, ಅಲ್ಲಿಂದ ಅಭಿಷೇಕ ಬರುತ್ತೆ. ಅಭಿಷೇಕ ಯಾಕೆ ನಾವು ಹೊಂದಿಕೊಳ್ತಾ ಇಲ್ಲ? ನಮ್ಮೊಳಗೆ ಇನ್ನೂ ಪಾಪ ಹಾಗೆ. ನೀವು ವಿಶ್ವಾಸ ತೆಗೆದುಕೊಂಡು ಹೋಗ್ಬೋದು, ಪಾಪ ನಿನ್ನ ಹೃದಯದಲ್ಲಿ ಇನ್ನೂ ಇದೆ. ಯಾವಾಗ ಪಾಪ ಅರಿಕೆ ಮಾಡಿ ಬಿಟ್ಟು ಬಿಡ್ತೇವೋ, ಹೇಳ್ರಿ, ಪಾಸ್ ನೋಡಿದಾಗ ಮಾಡದೇ ಇರೋದಲ್ಲ, ಅಕ್ಕಪಕ್ಕದವ್ರು ನೋಡದೇ ಇರುವಾಗ ಮಾಡದೇ ಇರೋದಲ್ಲ, ದೇವರು ನಿನ್ನನ್ನು ನೋಡ್ತಾ ಇದ್ದೇನೆಂಬ ಗಮನದೊಂದಿಗೆ ಎಲ್ಲವನ್ನ ಇವತ್ತೇ ಬಿಟ್ಟು ಬಿಡು, ಈಗಲೇ ಬಿಟ್ಟು ಬಿಡು. ಪವಿತ್ರಾತ್ಮ ಅಭಿಷೇಕ ನಿನ್ನ ಮೇಲೆ ಇವತ್ತು ಇಟ್ಟಿರುತ್ತೆ. ಅಭಿಷೇಕದೊಟ್ಟಿಗೆ ನೀನ್ ಮನೆಗೆ ಹೋಗ್ತೀನಿ. ಹಲ್ಲೆಲೂಯಾ. ಏನ್ ಮಾಡೋಕೆ ನಮ್ಗೆ ಇಷ್ಟ ಇಲ್ಲ, ಪಾಪ ಬಿಡೋದಕ್ಕೆ ಇಷ್ಟ. ನಮ್ಮ ಪ್ರಕಾರ ಏನು, ನಾವು ನೀತಿವಂತರೆ, ನಾವು ಸರಿಯಾಗಿದ್ದೇವೆ,
ಆದ್ರೆ ಕರೆಕ್ಟ್ ಆಗಿ ಪವಿತ್ರಾತ್ಮ ಸಹಾಯದಿಂದ ನೋಡು, ನಿನ್ನಲ್ಲಿ ಎಷ್ಟು ಹುಡುಕಿದೆ, ಇನ್ನು ಎಷ್ಟು ಪಾಪ ಇದೆ, ಇನ್ನು ಎಷ್ಟು ಬೇಡವಾದ ಕಾರ್ಯ ಇದೆ, ಎಷ್ಟು ಸಿಟ್ಟಿದೆ, ಎಷ್ಟು ಮುಂಗೋಪ ಇದೆ, ಎಷ್ಟು ಕೆಟ್ಟ ಪದ ಇನ್ನು ಮಾತಾಡಲೇ ಇದೆಯಾ ನೀನು, ಎಷ್ಟು ಸಿಟ್ಟು ಬರುತ್ತೆ ನಿನಗೆ. ಹಲ್ಲೆಲೂಯಾ. ಸ್ವಾರ್ಥಕ್ಕಾಗಿ ಜೀವನ, ತನಗೋಸ್ಕರ ಜೀವನ, ಯೇಸು ಕ್ರಿಸ್ತನ ಎದುರೇ ಇರ್ಬೋದು. ಹಲ್ಲೆಲೂಯಾ. ಇದೀರಾ? ಹಲ್ಲೆಲೂಯಾ. ಏನಾದ್ರೂ ದೇವರಿಂದ ಒಂದು ಹೊಂದ್ಕೊಂಡ್ಬಿಟ್ರೆ, ಆಶೀರ್ವಾದ ಆಗ್ಬಿಟ್ರೆ, ಓ ಆಮೇಲೆ ಆಮೇಲೆ ಸೋತ್ರ ಕಷ್ಟ ಬಂದ್ಬಿಟ್ರೆ ಹಂಗೆ ಕಳೆದುಬಿಡು. ಇದೀರಾ ನಿನ್ನ ನಂಬಿಕೆ? ಇದೀರಾ? ಯಾಕೆ ಅಭಿಷೇಕ ಹೊಂದಿಕೊಳ್ಳದ ಕಾರಣ ಪಾಪ ಬಿಡುವುದಕ್ಕೆ ನಮಗಿನ್ನೂ. ಹಲ್ಲೆಲೂಯಾ. ಮೂರನೇದಾಗಿ ಸಮಯ ಆಗ್ಬಿಡ್ತು. ಅದೇ ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ 32ನೇ ವಾಕ್ಯ. 5:32. ಈ ಕಾರ್ಯಗಳಿಗೆ ನಾವು ಸಾಕ್ಷಿ, ದೇವರು ತನಗೆ ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು ಸಾಕ್ಷಿ ಎಂದು ಹೇಳಿದರು. இந்த சங்கதிகளை குறித்து நாங்கள் அவருக்கு சாட்சிகளாய் இருக்கிறோம். தேவன் தமக்கு கீழ்ப்படிகிறவர்களுக்கு தந்தருளின பரிசுத்த ஆவியின் சாட்சி என்றார். ಸಾಕು ನೋಡ್ರಿ, ಪವಿತ್ರಾತ್ಮನ ಹೊಂದಿಕೊಳ್ಳಬೇಕಂದ್ರೆ ಮೂರನೇದಾಗಿ ವಿಧೇಯತೆ ಬೇಕು. ವಾಕ್ಯ ಏನ್ ಹೇಳ್ತದೆ? ವಿಧೇಯರಾಗಿರುವವರಿಗೆ ದಯಪಾಲಿಸಿರುವ ಪವಿತ್ರಾತ್ಮನು. ನಾವು ಯಾವಾಗ ವಿಧೇಯರಾಗ್ತೇವೋ ಆಗಲೇ ಏನ್ ಬರೋದು? ಹೇಳಿ, ಏನ್ ಬರೋದು? ಪವಿತ್ರಾತ್ಮನ ಅಭಿಷೇಕ. 29ನೇ ವಾಕ್ಯ ಓದಿಕೊಳ್ಳುವಾಗ ಎಲ್ಲರೂ ಓದಿ. ದೇವರಿಗೆ ಹೆಚ್ಚಾಗಿದ್ದಾರೆ. ಮನುಷ್ಯರಿಗಿಂತ ಯಾರಿಗೆ ಹೆಚ್ಚಾಗಿ ವಿಧೇಯರಾಗಬೇಕು? ದೇವರಿಗೆ ವಿಧೇಯರಾಗ್ತಾ ಇದ್ದೇವಾ? ವಿಧೇಯತೆಯಿಂದ ಹೋದ್ರೆ ಪವಿತ್ರಾತ್ಮ ಅಭಿಷೇಕ ನಮ್ಮಲ್ಲಿ ಬರೋದು. ರೇಷಮ್ ಏನ್ ಹೇಳಿದ್ರು? ಹೋಗಿ ಕಾಯ್ತಾ ಇರ್ರಿ ಅಂತ. ಹೌದಾ? ಏನ್ ಮಾಡ್ರಿ? ಕಾಯ್ತಾ ಇರ್ರಿ. ಇವ್ರೇನ್ ಮಾಡುದು? ವಿಧೇಯರಾಗಿ 10 ದಿನಗಳ ಕಾಲ ಕಾಯ್ತಲೇ. ವಿಧೇಯರಾಗಬೇಕು. ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು, ಆಲಯಕ್ಕೆ ವಿಧೇಯರಾಗಬೇಕು, ಸೇವಕರಿಗೆ ವಿಧೇಯರಾಗಬೇಕು. ವಿಧೇಯರಾಗುವಾಗ ಅಭಿಷೇಕ ನಮ್ಮ ಮೇಲೆ ಬರ್ತದೆ, ನಮ್ಮಲ್ಲಿ ನೆಲೆಯಾಗಿರ್ತದೆ. ರೈಟ್, ಸಮಯ ಆಗಿ ಹೊರತು. 4ನೇದು ಅಲ್ಲಿ ಯೋಹಾನ ಬರೆದ ಸುವಾರ್ತೆ ಗ್ರಂಥ 7ನೇ ಅಧ್ಯಾಯ 37ನೇ ವಾಕ್ಯ. ಬೇಗನೆ. ಆ ಶಾಸ್ತ್ರೀಯ ಮಹಾದಿವಸವಾದ ಕಡೆ ದಿನದಲ್ಲಿ ಯೇಸು ನಿಂತುಕೊಂಡು, ಯಾರಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. பண்டிகை கடைசி நாளாகிய பிரதான நாளிலே இயேசு நின்று சத்தமிட்டு, ஒருவன் தாகமாய் இருந்தால் என்னிடத்தில் வந்து பான பண்ண கடவன் என்றார். ಹಲ್ಲೆಲೂಯಾ. ನೋಡ್ರಿ, ಅಭಿಷೇಕ ಬೇಕು ಅಂದ್ರೆ 4ನೇದಾಗಿ ಏನ್ ಬೇಕು? ದಾಹ ಬೇಕು. ಹಲ್ಲೆಲೂಯಾ. ಏನ್ ಬೇಕು? ದಾಹ ಬೇಕು. ದಾಹ ಇಲ್ಲವಾದ್ರೆ ನೀರು ಕೊಡೋದಿಲ್ಲ. ಹೌದಾ? ಯೇಸು ಸ್ವಾಮಿ ಶಿಲುಬೆಯಲ್ಲಿದ್ದಾಗ ಏನ್ ಹೇಳಿದ್ರು? ದಾಹ ದಾಹ ಎಂದೇ. ಹೌದಾ? ಯೇಸು ಸ್ವಾಮಿ ದಾಹವಾಗಿದ್ದಾಗ ಏನ್ ಕೊಟ್ರು? ಏನ್ ಕೊಟ್ರ? ಸುಮ್ಮನೆ ಹೇಳಿದ್ರೆ ಇಲ್ಲಿ ಕುಡಿಯಪ್ಪ ಕೊಡ್ತಾ ಇದ್ರ? ಬೇಕಾದವ್ರು ಏನ್ ಮಾಡ್ಬೇಕು? ದಾಹ ಉಳ್ಳವರ. ದೇವರು ಮನುಷ್ಯನಾಗಿ ಮುಖವನ್ನು ನೋಡುವವನ ಹೃದಯ ನೋಡ್ತಾನೆ. ಏನೋ ಬ್ರದರ್ ಹೇಳ್ತಾರೆ, ಹೇಳ್ಕೊಳ್ಳಿ ಬೇಗ ಮುಗಿಸಿ ನಾನು ಹೋಗ್ತೀನಿ ಅಂದ್ರೆ ಸಂತೋಷ. ದೇವರ ಆಶೀರ್ವಾದ ಮಾಡಿ ಹೋಗುವ. ಹಲ್ಲೆಲೂಯಾ. ಇದೀರಾ? ಪವಿತ್ರಾತ್ಮ ಅಭಿಷೇಕ ಬೇಕಂದ್ರೆ ಏನ್ ಬೇಕು? ದಾಹ ಬೇಕು. ಅಪ್ಪ, ನನ್ನನ್ನು ನೀನು ಮುಟ್ಟದೆ ನಾ ಹೋಗೋದಿಲ್ಲ. ಯಾಕೆ ಹೋಗೋಣ? ಹಾಗೆ ನೀನನ್ನು ಆಶೀರ್ವದಿಸಿದೆ, ನಾನು ಇಲ್ಲಿಂದ ಹೋಗೋದಿಲ್ಲ. ಬೆಳಗಾಯ್ತು, ಬೆಳಕಾಗ್ತದೆ, ಬಿಡೋದಿಲ್ಲ. ನನ್ನನ್ನು ಆಶೀರ್ವದಿಸಲೇ ಹೊರತು. ಹಲ್ಲೆಲೂಯಾ. ಅಭಿಷೇಕ ಬೇಕಿದ್ರೆ ದಾಹ ಬೇಕು. ನನಗೆ ಬೇಕಪ್ಪ, ನನಗೆ ಬೇಕಪ್ಪ, ನನಗೆ ಬೇಕಪ್ಪ. ಹಲ್ಲೆಲೂಯಾ. ನೋಡ್ರಿ, ಇಲ್ಲಿ ನಾವು ಆಲಯ ಬರುವುದು, ಪ್ರಾರ್ಥನೆ ಮಾಡುವುದಕ್ಕಿಂತ ಮುಂಚೆ ಸಿಟಿಯಲ್ಲಿ ಹರೀಶ್ ಎಲೆಕ್ಟ್ರಿಕಲ್ಸ್ ಹಿಂದೆ ಸಣ್ಣದಾಗಿ ಒಂದು ಅಲ್ಲಿ ಪ್ರಾರ್ಥನೆ ನಡೆಸ್ತಾ ಇದ್ವಿ. ಅದರ ಮೇಲೆ ಒಂದು ಬಿಲ್ಡಿಂಗ್ ಮೇಲೆ ಒಂದು ಫ್ಯಾನ್ಸಿ ಸ್ಟೋರ್ ಆಗಿದೆ. ಫ್ಯಾನ್ಸಿ ಸ್ಟೋರ್ ಮೇಲೆ ಒಂದು ದೊಡ್ಡ ಜಾಗ ನಾವು ತೆಗೆದುಕೊಂಡು ಬಾಡಿ ಸ್ವಂತಕ್ಕಲ್ಲ, ಸರಿ ಇಲ್ಲ. ಅವಾಗ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ, ದೇವರು ಕಳಿಸೋದಕ್ಕಿಂತ ಮುಂಚೆ ಹರೀಶ್ ಎಲೆಕ್ಟ್ರಿಕ್ ಪಕ್ಕ ಒಂದು ಬಿಲ್ಡಿಂಗ್ ಪಕ್ಕ ಮೇಲೆ ಆರಾಧನೆ ದೊಡ್ಡದಾಗಿ ನಡೀತದೆ. ಅವಾಗ ಬಹಳ ಜನ, ಅವಾಗ ಮೈಕ್ ಇಲ್ಲ, ಏನಿಲ್ಲ. ಏನ್ ಹೇಳಿದ್ರೆ ಎಲ್ಲ ಒಂದು ಗಿಟಾರ್ ಒಂದಿತ್ತು ಅಷ್ಟೇ. ಗಿಟಾರ್ ಕಾಂಬೋ, ಮೈಕ್ ಎಲ್ಲ ಏನಿಲ್ಲ. ನಾವೆಲ್ಲ ಇದೇ ರೀತಿಯಾಗಿ ಮುಂದೆ ಕೂತ್ಕೊಳ್ತಿದ್ವಿ. ನಮಗೆಲ್ಲ ಒಂದೇ ದಾಹ ಏನು? ಅಪ್ಪ, ನನ್ನನ್ನು ಅಭಿಷೇಕಿಸು. ಹಲ್ಲೆಲೂಯಾ. ಹಲ್ಲೆಲೂಯಾ.
ಇದನ್ನ ನಾನು ಹೆಚ್ಚಿಸುವುದಕ್ಕೊಳ್ಳದೆ ಕೇಳೋದಿಲ್ಲ, ನಿಮ್ಮನ್ನ ಮೋಟಿವೇಟ್ ಮಾಡೋದಕ್ಕಾಗಿ ಹೇಳ್ತೇನೆ. ಆ ಅಭಿಷೇಕವನ್ನ ಕೇಳ್ತಾ ಕೇಳ್ತಾ ನಾನು 6ನೇ ತರಗತಿ ಓದ್ತಾ ಇದ್ದಾಗ ಪವಿತ್ರಾತ್ಮ ಅಭಿಷೇಕ ಅಂದ್ರೆ ಅಭಿಷೇಕ ಹೊಂದಲಿದ್ದಕ್ಕೆ ಹೊಂದಿಕೊಳ್ಳುವುದಕ್ಕೆ ಏನ್ ಬೇಡ, ವಯಸ್ಸು ಬೇಡ. ವಯಸ್ಸು ಬೇಡ, ಅಭಿಷೇಕ ಹೊಂದಿಕೊಳ್ಳುವುದಕ್ಕೆ ಮನಸ್ಸು. ದೇವರ ಮನುಷ್ಯರ ಹಾಗೆ ಮುಖವನ್ನು, ವಯಸ್ಸನ್ನು, ನೀನು ಹೇಗಿದ್ಯಾ, ಏನಿದ್ಯಾ, ಎಲ್ಲಿಂದ ಬಂದಿದ್ಯಾ ಅದೆಲ್ಲ ನೋಡಲ್ಲ. ನಿನ್ನ ಮನಸ್ಸು ಹೇಗಿದೆ, ದಾಹ ಉಳ್ಳವರಾಗಿದ್ದೀರಾ. ಅಪ್ಪ ಇವತ್ತು ನನಗೆ ಅಭಿಷೇಕ ಬೇಕಪ್ಪ, ನಿನ್ನ ಪ್ರಸನ್ನತೆ ಬೇಕಪ್ಪ, ನಿನ್ನ ಸಾನ್ನಿಧ್ಯ ಬೇಕಪ್ಪ, ವಿಧ ವಿಧವಾದ ನಿನ್ನ ವರಗಳು ಫಲಗಳು ಬೇಕಪ್ಪ. ಒಂದೇ ಭಾಷೆ ಮಾತಾಡ್ತಿದ್ಯಾ, ವಿಧ ವಿಧವಾದ ಅನ್ಯ ಭಾಷೆ ನನಗೆ ಬೇಕಪ್ಪ ಅಂತ ನೀನು ದಾಹ ಉಳ್ಳವರಾಗಿ ಕೇಳದೆ ಹೊರತು ದೇವರು ಯಾವನಿಗಾದ್ರೂ ನೀರಡಿಯಾಗಿದ್ರೆ ನನ್ನ ಬಳಿಗೆ ಬರುತ್ತೆ ದೇವರು ಹೇಳ್ತಾರೆ. ದಾಹ ಉಳ್ಳವನಾಗಿ ಆತನ ಸನ್ನಿಧಿಗೆ ಹೋಗೋದಾದ್ರೆ, ಆತನ ಬಳಿಗೆ ಹೋಗಿ ಕೇಳುವುದಾದ್ರೆ ಆತನ ಕೊಡಲಿಗೆ ಕಡೆಯದಾಗಿ ನಾವು ಓದಿ ಮುಗಿಸಿಕೊಳ್ಳೋಣ. ಅದೇ ಯೋಹಾನ ಬರೆದ ಸುವಾರ್ತೆ 7:38 ವಾಕ್ಯ ಓದಿಕೊಳ್ಳೋಣ. வேதவாக்கியம் சொல்லுகிறபடி என்னிடத்தில் விசுவாசமாய் இருக்கிறவன் எவனோ அவன் உள்ளத்திலிருந்து ஜீவ தண்ணீருள்ள நதிகள் ஓடும் என்றார். ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂದು ಕೂಗಿ ಹೇಳಿದನು. ಗಲಾತ್ಯ 3:3 ಬೇಗ ಗಲಾತ್ಯ 3 ಗಲಾತ್ಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 3ನೇ ವಾಕ್ಯ. ಇನ್ನೊಬ್ಬರು ತೆಗೆದುಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ஆவியாலே ஆரம்பம் பண்ணின நீங்கள் இப்பொழுது மாம்சத்தினாலே முடிவு பெற போகிறீர்களோ? ಗಲಾತ್ಯ 3:3 நீங்கள் இத்தனை புத்தியீனரா? ದೇವರಾತ್ಮಾನುಸಾರವಾಗಿ ಪ್ರಾರಂಭಿಸಿ ಈಗ ಬಹಿರಾಚಾರಗಳಿಂದ ಸಿದ್ಧಿಗೆ ಬರಬೇಕೆಂದಿದ್ದೀರಾ? ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯನ್ನು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನು ಗಾಳಿಯಿಂದ ಪಡೆಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲೆಯುತ್ತಿರುವನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ. ಆಮೆನ್. ತಿರುಗಿಸಿಕೊಳ್ಳೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಎಲ್ಲರೂ ಓದೋಣ. ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಪ್ರೇತನಿಗಿಂತ ಮುಂಚೆ ಇಬ್ರಿಯದ ನಂತರ ಬರುತ್ತೆ 1ನೇ ಅಧ್ಯಾಯ 6ನೇ ವಾಕ್ಯ. ತೆಗೆದುಕೊಂಡ್ರೆ ಯಾಕೋಬ ಓದೋಣ. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಮತ್ತೊಂದು ಸಾರಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು. ಮತ್ತೊಂದು ಸಾರಿ, ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆ ಇಟ್ಟು ಕೇಳಿಕೊಳ್ಳಬೇಕು. ಹಲ್ಲೆಲೂಯಾ. ನೋಡಿ, ನೀವು ಅಭಿಷೇಕಕ್ಕಾಗಿ ಪ್ರಾರ್ಥನೆ ಮಾಡುವಾಗ, ಕೇಳುವಾಗ ಮೊಟ್ಟ ಮೊದಲದಾಗಿ ಏನು ಬರಬಾರ್ದು? ಸಂದೇಹ. ಹಲ್ಲೆಲೂಯಾ. ಸಂದೇಹ ಬಂದ್ರೆ ಅಭಿಷೇಕ ಬರಲ್ಲ. ಅಭಿಷೇಕ ಬಂದ್ರು ನೀನು ಅದನ್ನು ಒಪ್ಕೊಳ್ಳಲ್ಲ. ಇದಿರಲ್ಲ, ಅದಿರಲ್ಲ, ಹಂಗಿರಲ್ಲ. ಏನ್ ಮಾಡ್ತೀವಿ? ಅದನ್ನ ತಳ್ಳಿಬಿಡ್ತೀವಿ. ಏನ್ ಮಾಡ್ಬಾರ್ದು? ಸಂದೇಹ ಪಡ. ದೇವರು ನಾನು ಮುಟ್ತಾನೆ ಇಲ್ವಾ? ಸಂದೇಹ. ಹಲ್ಲೆಲೂಯಾ. ಮನಪೂರ್ವಕವಾಗಿ ನಂಬಿಕೆ ಅಪಾಲಿ ನಾನು ಮುಟ್ತೀಯ, ನಾನು ನಂಬ್ತೇನೆ ಅಂತ ನಂಬಿಕೆಯಿಂದ ಕೇಳು, ದೇವರು ಮುಟ್ಟಲು ಶಕ್ತಿ. ಹಲ್ಲೆಲೂಯಾ. ಮುಖ್ಯವಾದದೇನು? ಏನು ಮಾಡಬಾರ್ದು? ಸಂದೇಹ. ನೋಡ್ರಿ, ಅಭಿಷೇಕ ಬಂದಾಗ ಈ ರೀತಿಯಾಗಿ ಪ್ರಾರಂಭದಲ್ಲಿ ನಡೆಯುತ್ತೆ. ಹೇಗೆ? ಒಬ್ಬರು ಕೆಳಗೆ ಬೀಳಬಹುದು, ಒಬ್ಬರು ಜೋರಾಗಿ ಕೂಗಬಹುದು, ಒಬ್ಬರು ಜೋರಾಗಿ ನಗಾಡಬಹುದು, ಒಬ್ಬರು ಜೋರಾಗಿ ಅಳಬಹುದು, ಒಂದು ತಂಗಾಳಿ ಬೀಸುವ ಹಾಗೆ ನಿನಗೆ ಮುಟ್ಟಲ್ಪಡಬಹುದು, ಒಂದು ಬೆಂಕಿ ನಿನ್ನ ಮೇಲೆ ಸುರಿದ ಹಾಗೆ ಅನುಭವ ನಿನಗೆ ಆಗಬಹುದು. ಹಲ್ಲೆಲೂಯಾ. ನಿನಗೆ ಅರಿವಿಲ್ಲದೆ ಜೋರಾಗಿ ಕೈಗಳನ್ನ ತಟ್ಟಬಹುದು. ಇದೆಲ್ಲ ಆದಾಗ ಏನು ಎಲ್ಲರೂ ನೋಡ್ತೀರೇನೋ, ಯಾರು ಏನ್ ಅನ್ಕೊಳ್ತಾರೋ, ಏನ್ ನನ್ನನ್ನೇ ನೋಡ್ತೀರ ಮಚ್ಚಿ, ಇದೆಲ್ಲ ಮಾಡೋದ್ ಬೇಡ ಅಂತ ನೀವು ಬಿಟ್ರೆ ಏನಾಗೋದಿಲ್ಲ? ಅಭಿಷೇಕ. ನೋಡ್ರಿ, ಯಾವಾಗ್ಲೂ ಪವಿತ್ರಾತ್ಮ ಬರ್ಬೇಕಾದ್ರೆ ಗೊತ್ತಾಗತ್ತೆ, ಹೋಗ್ಬೇಕಾರೆ. ಅದೇ ಸೈತಾನ್ ಬರ್ಬೇಕಾದ್ರೆ ಹೋಗ್ಬೇಕಾರೆ. ಅದರಿಂದ ಪವಿತ್ರಾತ್ಮ ನಿನ್ನ ಮೇಲೆ ಬರ್ತಾ ಇದ್ದು. ನೋಡ್ರಿ, ಆದಿ ಅಪೊಸ್ತಲರು ಪವಿತ್ರಾತ್ಮ ಅವ್ರ ಮೇಲೆ ಬಂದಾಗ ಏನಾಯ್ತು? ಅವರಿಗೆ ಏನಾಯ್ತು? ಅವರಿದ್ದಂತ ಬಿಲ್ಡಿಂಗ್ ನಡುತ್ತು. ಇರೋರೆಲ್ಲ ಜೋರಾಗಿ ಕೂಗಕ್ಕೆ ಸ್ಟಾರ್ಟ್ ಮಾಡಿದ್ರು. ಇರೋರೆಲ್ಲ ಏನ್ ಮಾಡಿದ್ರು? ಏನೋ ಅವರೇ ಜಗಳ ನಡೀತಿದೆ, ಯಾರು ಮಾಡ್ತಿತ್ತು, ಓಡುವಂತೆ ಆ ಸ್ಥಳದಲ್ಲಿ. ಹಾಗಾದ್ರೆ ಪವಿತ್ರಾತ್ಮ ಎಲ್ಲಿರ್ತಾನೆ ಅಲ್ಲಿ ಏನಿರ್ತದೆ?
ಶಬ್ದ ಖಂಡಿತವಾಗಿ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೋಸ್ಕರ ಕುಡಿಯೋರು ಏನ್ ಹಿಂಗೆಲ್ಲ ಮಾಡ್ತಾರಪ್ಪ, ಏನ್ ಸ್ವಲ್ಪ ಗೊತ್ತಾಗೋದಿಲ್ಲ ಅಂದ್ರೆ ನರಕನೇ ನಿನಗೆ. ಯಾರು ವಿರುದ್ಧವಾಗಿ ಮಾತಾಡ್ತಾ ಇದ್ದೀಯ? ಹಲ್ಲೆಲೂಯ. ಆ ಸೋದರ ಏನ್ ಹಂಗ್ ಮಾಡ್ತಾರೆ, ಆ ಬ್ರದರ್ ಯಾಕೆ ಹಿಂಗ್ ಮಾಡ್ತಾರೆ ಅಷ್ಟೇ ನಿನಗೆ. ಯಾರ ಎದುರುಗಡೆ ಮಾತಾಡ್ತಾ ಇದೀಯ? ಇದೀಗ ನಿನ್ನ ನೆರೆಯವನನ್ನ ನಿನಗೆ ಬಂದ್ಬಿಟ್ಟಿದೆ. ಹೇಳ್ರಿ, ತುಂಬಾ ಜನರಿಗೆ ಅದ್ರ ದೇವ ಅವಾಗ ಬರ್ತಾ ಇರುತ್ತೆ. ನೀವು ನೋಡ್ರಿ ಏನ್ ಅನ್ಕೊಂತೀರ, ಏನ ಮತ್ತೆ ಸೃಷ್ಟಿಗೆ ಬ್ರದರ್ಗೆ ಅವಾಗ ದೇವ ಅಂದ್ರೆ ದೇವರನ್ನೆಲ್ಲ ನೀರಿಗೆ ಕಳಿಸ್ಬಿಡ್ತಾರೆ. ಹೆಂಗ್ ಆಡ್ಬೇಕಂದ್ರೆ ರೋಡಲ್ಲಿ ಬರ್ತಿರ್ಬೇಕಾಗಲ್ಲ ಆಡ್ತಾ ಇರ್ಬೇಕು. ಯಾರ ಮುಂದೆ ಎಚ್ಚರ. ಹಲ್ಲೆಲೂಯ, ಹಲ್ಲೆಲೂಯ. ಆತನ ವೈರಾಗ್ಯ ಉಳ್ಳದಿರು. ಮನುಷ್ಯರ ಮುಂದೆ ಮಾತಾಡೋದ್ರೇನೆ ಸುಮ್ಮನೆ ಇರಲ್ಲ, ದೇವರು ಸುಮ್ಮನೆ ಇರ್ತಾರೆ. ಜ್ಞಾಪಕ ಇಟ್ಕೊಳ್ಳಿ. ಏನೇ ಇದ್ರು ಎತ್ತದೇ ಇದ್ರು ದೇವರಿಗೆ ಒಪ್ಪಿಸ್ಕೊಟ್ಟು ಹೋಗ್ತಾರೆ. ಹಲ್ಲೆಲೂಯ. ಅವ್ರು ಯಾಕೆ ಹಂಗ ಮಾಡ್ತಾರೆ, ಇವ್ರು ಯಾಕೆ ಮಾಡ್ತಾರೆ? ನಿನ್ಗೆ ಅಭಿಷೇಕ ಬಂದಾಗ ಅಯ್ಯೋ ಯಾರೇ ನೋಡ್ತಾರೋ, ಯಾರೇ ಅಂದ್ಕೊಳ್ತಿರೋ, ಯಾರಿಗೆ ಮುಟ್ಕೊಳ್ತೀರೋ ಅಂತ ನೀನ್ ಹೆಂಗೆ ಇರ್ತಿದ್ರೆ ಹಿಂಗೆ ಕಡೆಯವರೆಗೂ ಹಿಂಗೆ ಇರ್ತೀಯ. ಪರಲೋಕ ರಾಜ್ಯ ಹೋದಾಗ್ಲೂ ನೀನ್ ಹಂಗೆ ಇದೆಯಾ, ಹಂಗೆ ಹೋಗುತ್ತ ಕಳಿಸ್ಬಿಡ್ತು. ಇದ್ದೀರಾ? ಹಲ್ಲೆಲೂಯ. ಅದರಿಂದ ಅಭಿಷೇಕ ಬಂದಾಗ ಏನ್ ಮಾಡ್ಬೇಕು? ನಂಬಬೇಕು, ಸಂದೇಹ ಮಾಡಬೇಕು. ಕಂಡ್ಬಿಟ್ಟು ಅವ್ರು ಇವ್ರು ನನಗೆ ನೋಡ್ಬಾರ್ದು, ಈ ಕಣ್ಣು ಮುಚ್ಚ ನಿನಗೂ ಅಭಿಷೇಕ. ಹಲ್ಲೆಲೂಯ. ಜೋರಾಗಿ ಯಾರು ಕೂಗ್ಬಿಟ್ರೆ ಹಿಂದೆ ನಿಂತ್ಕೊಂಡ್ಬಿಡೋದು. ಯಾರು ಕೂಗ್ತಿದ್ದಾರೆ? ದೇವ್ರು ನಿನ್ನ ಮುಟ್ಟಕ್ಕೆ ಹೋದ ನೀನ್ ತಿರುಗಿ ಮುಟ್ಟ ಪಕ್ಕದಲ್ಲಿ ಹೋಗ್ಬಿಡು. ಚರ್ಚಿಗೆ ಯಾರು ಮುಸ್ಕೊಂಡು ಹೋಗ್ಬಿಡುತ್ತೆ. ಅವ್ರು ಬಂದ್ರು, ಅವ್ರ ಅಭಿಷೇಕ ಹೊಂದ್ಕೊಂಡ್ರು, ಬಿಡುಗಡೆ ಹೊಂದ್ಕೊಂಡು ಹೋದ್ರು. ನೀನೇ ಹೊಂದ್ಕೊಂಡ್ರೆ ಏನಿಲ್ಲ. ಅವ್ರು ಇವ್ರನ್ನ ನೋಡ್ರೆ ಬಂದ ಪುಟ್ಟ, ಕೂದ ಪುಟ್ಟ, ನೋಡ್ದ ಪುಟ್ಟ, ಬಾಯ್ ಪುಟ್ಟ ಅಷ್ಟೇ. ಹಲ್ಲೆಲೂಯ. ಮೊದಲನೇದಾಗಿ ಏಕೆ ಮನಸ್ಸಬೇಕು, ಎರಡನೇದಾಗಿ ಪಾಪವನ್ನ ಬಿಟ್ಟು ಬಿಟ್ಟು ಅರಿಕೆ ಮಾಡಿ ರಕ್ತದಿಂದ ತೊಳೆಯಲ್ಪಡಬೇಕು. ಮೂರನೇದು ವಿಧೇಯರಾಗಬೇಕು. ನಾಲ್ಕನೇದು ದಾಹ ಉಳ್ಳವರಾಗಬೇಕು. ಐದನೇದು ಸತ್ಯ. ಹಲ್ಲೆಲೂಯ, ಹಲ್ಲೆಲೂಯ. ನಾವೆಲ್ಲ ನಿಮ್ಮ ಸತ್ಯವೇದವನ್ನ ಮಡಿಸಿಟ್ಟೆ ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಇವತ್ತು ನೀವು ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ, ಈ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ, ಈ ವಾಕ್ಯಕ್ಕೆ ನಿಮ್ಮನ್ನು ಒಪ್ಪಿಸಿಕೊಡುವುದಾದರೆ, ಅಪ್ಪ ನನ್ನ ಆತ್ಮದಲ್ಲಿ ಬಡವನಾಗಿ ನಿನ್ನ ಸನ್ನಿಧಿಗೆ ಬಂದಿದ್ದೇನಪ್ಪ, ಆತ್ಮದಲ್ಲಿ ಬಡವನಾಗಿ ಬಂದಿದ್ದೇನಪ್ಪ, ನನ್ನ ಮುಟ್ಟಪ್ಪ ಅಂತ ನೀನು ಕೇಳಿಕೊಳ್ಳುವುದಾದರೆ, ನಿನ್ನ ಅಭಿಷೇಕ ನನಗೆ ಬೇಕಪ್ಪ ಅಂತ ಕೇಳುವುದಾದರೆ, ಅನ್ಯ ಭಾಷೆ ಹೊರಗಳಿಂದ ಫಲಗಳಿಂದ ತುಂಬಿಸಪ್ಪ ಅಂತ ನೀನು ಕೇಳಿಕೊಳ್ಳುವುದೇ ಆದರೆ, ನೀನನ್ನು ಒಪ್ಪಿಸಿಕೊಟ್ಟು ಏಕಮನಸ್ಸುಳ್ಳವನಾಗಿ ವಿಧೇಯನಾಗಿ ಪಾಪಗಳನ್ನ ಬಿಟ್ಟು ಬಿಟ್ಟು ದಾಹವುಳ್ಳವನಾಗಿ ಸಂದೇಹ ಪಡದೆ ದೇವರಾತ್ಮನನ್ನ ಸ್ವೀಕಾರ ಮಾಡಿಕೊಳ್ಳುವಾಗ, ಆತನನ್ನು ಆಹ್ವಾನಿಸುವಾಗ ಆತ ನಿನ್ನ ಮೇಲೆ ನಿನ್ನ ಒಳಗೆ ಇಳಿದು ಬರುವ ಸಿದ್ಧನಾಗಿದ್ದಾನೆ. ಆದ್ದರಿಂದ ಯಾರು ಕಣ್ಣುಗಳನ್ನು ತೆರೆಯದೆ ಅಕ್ಕಪಕ್ಕ ಅವರಿವ್ರನ್ನ ನೋಡದೆ ನೀನು ದೇವರು ಮಾತ್ರ. ಪ್ರಿಯ ಸಹೋದರನೇ ಸಹೋದರಿ, ನೀನು ದೇವರು ಮಾತ್ರ, ನೀನು ದೇವರು ಮಾತ್ರ. ನೀನು ಯಾರಾಗಿದ್ದರೂ ಸರಿ, ಎಲ್ಲೇ ಇದ್ದರೂ ಸರಿ, ಏನ್ ಮಾಡ್ತಾ ಇದ್ದರೂ ಸರಿ, ನಿನ್ನ ಸ್ಥಳದಲ್ಲಿಯೇ ನೀನು ದೇವರು ಮಾತ್ರ, ನೀನು ದೇವರು ಮಾತ್ರ. ಸಂದೇಹ ಪಡದೆ ವಾಕ್ಯಕ್ಕೆ ವಿಧೇಯನಾಗಿ ನಿನ್ನ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಟ್ಟು ನಿನ್ನ ಮನಸ್ಸನ್ನು ಒಂದೇ ಕಡೆಯಲ್ಲಿ ತಿರುಗಿಸುವಾಗ ಆತನ ಅಭಿಷೇಕ ನಿನ್ನ ಮೇಲೆ ಇಳಿದು ಬರುವುದು. ಒಂದು ನಿಮಿಷ ನಾವೆಲ್ಲ ಕಣ್ಣುಗಳನ್ನು ಮುಚ್ಚಿ ಪಾಪ ಅರಿಕೆಯನ್ನ ಮಾಡೋಣವ, ಪಾಪ ಅರಿಕೆಯನ್ನ ಮಾಡೋಣವ. ಎಲ್ಲರೂ ಕೂಡ ಪಾಪ ಅರಿಕೆಯನ್ನ ಮಾಡೋಣವ, ಪಾಪ ಅರಿಕೆಯನ್ನ ಮಾಡೋಣವ, ಪಾಪ ಅರಿಕೆಯನ್ನ ಮಾಡ್ರಿ. ಯಾವ್ದೆಲ್ಲ ನಿಮಗೆ ಯೋಚನೆ ಬರ್ತದೋ, ಯಾವ್ದೆಲ್ಲ ಜ್ಞಾಪಕ ಬಂದ್ರು ಬರದೆ ಹೋದ್ರು ಅರಿಕೆ ಮಾಡಿ. ಅಪ್ಪ ನನಗೆ ಗೊತ್ತಿಲ್ಲದೋ ಅನೇಕ ಪಾಪಗಳನ್ನ ಮಾಡಿದ್ದೇನೆ, ರಕ್ಷಣೆ ಒಂದು ಮಾಡಿದ್ದೇನೆ, ದೀಕ್ಷಾಸ್ಥಾನ ತೆಗೆದುಕೊಂಡು ಮಾಡಿದ್ದೇನೆ. ಕ್ಷಮಿಸಪ್ಪ, ನನ್ನ ಕ್ಷಮಿಸಪ್ಪ. ನಿನ್ನ ರಕ್ತದಿಂದ ನನ್ನ ಕಣ್ಗಳನ್ನ, ನನ್ನ ನಾಲಿಗೆಯನ್ನ, ನನ್ನ ಕಿವಿಗಳನ್ನ, ನನ್ನ ಯೋಚನೆಗಳನ್ನ, ನನ್ನ ಹೃದಯವನ್ನ, ನನ್ನ ಅವಯವಗಳನ್ನ, ನನ್ನ ಪ್ರಾಣ ಆತ್ಮ ಶರೀರವನ್ನ ಶುದ್ಧಿಗೊಳಿಸಪ್ಪ. ಶುದ್ಧಿಗೊಳಿಸಪ್ಪ